ಹೆಲೋ ಸ್ಟೂಡೆಂಟ್ಸ್, ಲಾ ಎಕ್ಸಲೆನ್ಸ್ಗೆ ಸ್ವಾಗತ. ಎಕಾನಮಿ ಸರಣಿಯ ಈ ಕ್ಲಾಸಲ್ಲಿ FRBM ಆಕ್ಟಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿಯವರೆಗೂ ನಾವು ಬಜೆಟ್ ಅಲ್ಲಿರುವಂತಹ ಎಲ್ಲ ಪ್ರಮುಖ ಅಂಶಗಳನ್ನು ಕವರ್ ಮಾಡ್ಕೊಂಡಿದ್ದೀವಿ ಮತ್ತು ಈ ವರ್ಷದ ಬಜೆಟ್ ಅನ್ನು ಕೂಡ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಈಗ ಬಜೆಟಿನ ಕೊನೆಯ ಹಂತ FRBM ಆಕ್ಟ್. ಈ ಆಕ್ಟಿನ ಬಗ್ಗೆ ಇಲ್ಲಿಯವರೆಗೂ ಆಗಿರುವಂತಹ ಎಲ್ಲ ಬೆಳವಣಿಗೆಗಳನ್ನ ಈ ಒಂದು ಸಂಚಿಕೆಯಲ್ಲಿ ಅರ್ಥ ಮಾಡ್ಕೊಳ್ಳೋಣ ಮತ್ತು ಈ ವಿಷಯವಾಗಿ UPSC ಈಗಾಗಲೇ ಕೇಳಿರುವಂತಹ ಕ್ವೆಶ್ಚನ್ಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಮೊದಲಿಗೆ ನಾವು ಬಜೆಟ್ ಅನ್ನ ಅರ್ಥ ಮಾಡ್ಕೊಳ್ತಿರ್ಬೇಕಾದ್ರೆ ಅದರಲ್ಲೂ ಈ ವರ್ಷದ ಬಜೆಟ್ ಅನ್ನ ನಾವು ನೋಡಿದಾಗ ನಮಗೆ ಗೊತ್ತಾದದ್ದು ಅಂತಂದ್ರೆ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗಿದೆ. ಅದರಲ್ಲೂ ಕಳೆದ ವರ್ಷದಲ್ಲಿ ನಾವು ಟಾರ್ಗೆಟ್ ಅನ್ನ ಹಾಕೊಂಡಿದ್ವಿ ಫಿಸ್ಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡಬೇಕು ಅಂತ. ಆದರೆ ಇದು ಇನ್ಕ್ರೀಸ್ ಆಗಿದೆ, 9.5% ಆಫ್ ದಿ GDP ಆಗಿದೆ ಅಂತ ನಾವು ನೋಡಿದ್ವಿ. ನಂತರ ರೆವೆನ್ಯೂ ಡೆಫಿಸಿಟ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ಒಂದು ಕಡೆ ವಿತ್ತೀಯ ಕೊರತೆನೂ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಆದಾಯ ಕೊರತೆನೂ ಜಾಸ್ತಿ ಆಗ್ತಾ ಇದೆ. ಈ ರೀತಿಯಾಗಿ ಕೊರತೆ ಜಾಸ್ತಿ ಆಗಿದ್ದೆ ಆದ್ರೆ ಗವರ್ನಮೆಂಟಿನ ಸಾಲಗಳು ಜಾಸ್ತಿ ಆಗ್ತವೆ. ಇವತ್ತಿನ ಗವರ್ನಮೆಂಟ್ ಸಾಲವನ್ನ ಜಾಸ್ತಿ ಮಾಡಿದ್ದೆ ಆದ್ರೆ ಮುಂದಿನ ಗವರ್ನಮೆಂಟ್ ಈ ಸಾಲವನ್ನ ಮರುಪಾವತಿ ಮಾಡಬೇಕಾಗತ್ತೆ. ಅಂದರೆ ಮುಂದಿನ ಜನರೇಷನ್ ಮೇಲೆ ನಾವು ಹೆಚ್ಚಿನ ಹೊರೆಯನ್ನು ಹೊರಿಸಿದ ಹಾಗೆ ಆಗುತ್ತೆ. ಆದ್ದರಿಂದ ಇವತ್ತಿನ ಗವರ್ನಮೆಂಟ್ ಎಷ್ಟರ ಮಟ್ಟಿಗೆ ಫಿಸ್ಕಲ್ ಡೆಫಿಸಿಟ್ ಅನ್ನ ಕಡಿಮೆ ಮಾಡಬೇಕು, ಎಷ್ಟರ ಮಟ್ಟಿಗೆ ತನ್ನ ಸಾಲವನ್ನ ಕಡಿಮೆ ಮಾಡಬೇಕು, ಇವೆಲ್ಲವನ್ನ ಮಾಡೋದನ್ನೇ ನಾವು ಫಿಸ್ಕಲ್ ಡಿಸಿಪ್ಲಿನ್ ಅಥವಾ ವಿತ್ತೀಯ ಶಿಸ್ತು ಅಥವಾ ಕೋಶೀಯ ಶಿಸ್ತು ಅಂತ ಕರಿತೀವಿ. ಇಲ್ಲಿ ಫಿಸ್ಕಲ್ ಡಿಸಿಪ್ಲಿನ್ ಅಂತಂದ್ರೆ ಸಾಲಗಳನ್ನ ಕಡಿಮೆ ಮಾಡೋದು, ಕೊರತೆಗಳನ್ನ ಕಡಿಮೆ ಮಾಡೋದು, ಸರ್ಕಾರಕ್ಕೆ ಬರುವಂತ ಆದಾಯವನ್ನ ಅದರಲ್ಲೂ ತೆರಿಗೆಗಳ ಮುಖಾಂತರವಾಗಿ ಬರುವಂತ ಆದಾಯವನ್ನ ಜಾಸ್ತಿ ಮಾಡೋದು, ತೆರಿಗೆಯನ್ನ ಹಾಕುವಂತ ಏರಿಯಾ ಏನಿದೆ ಜುರಿಸ್ಟ್ರಿಕ್ಷನ್ ಇದೆ ಟ್ಯಾಕ್ಸ್ ಬೇಸ್ ಅಂತ ಕರಿತೀವಿ, ಈ ಟ್ಯಾಕ್ಸ್ ಬೇಸ್ ಅನ್ನ ಜಾಸ್ತಿ ಮಾಡೋದು, ಎಲ್ಲ ಕ್ರಮಗಳನ್ನೇ ನಾವು ಫಿಸ್ಕಲ್ ಡಿಸಿಪ್ಲಿನ್ ಅಥವಾ ಕೋಶೀಯ ಶಿಸ್ತು ಅಂತ ಕರಿತೀವಿ. ಸೊ ಈ ಮೊದಲನೇ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಯ್ತು. ಕೋಶೀಯ ಶಿಸ್ತು ಈಗ ಸದ್ಯಕ್ಕೆ ನಮಗೆ ಬೇಕಾಗಿದೆ ಅಂತ. ನಮಗೆ ಈ ಕೋಶೀಯ ಶಿಸ್ತು ಬೇಕು ಅಂತಂದ್ರೆ, ಫಿಸ್ಕಲ್ ಡಿಸಿಪ್ಲಿನ್ ಬೇಕು ಅಂತಂದ್ರೆ ಸರ್ಕಾರಕ್ಕೆ ಕ್ವೆಶ್ಚನ್ ಮಾಡ್ಲಿಕ್ಕೆ ಜನತೆಯ ಹತ್ತಿರ, ಇನ್ನೂ ಸ್ಪೆಸಿಫಿಕ್ ಆಗಿ ಪಾರ್ಲಿಮೆಂಟಿನ ಹತ್ತಿರ ಒಂದು ಕಾನೂನು ಇರಬೇಕು. ಆ ಕಾನೂನು ಇದ್ದಾಗ ಒಂದು ಟಾರ್ಗೆಟ್ ಅನ್ನ ಸರ್ಕಾರಕ್ಕೆ ಕೊಟ್ಟಾಗ ಯಾಕೆ ನೀವು ಟಾರ್ಗೆಟ್ ಅನ್ನ ಮಿಸ್ ಮಾಡಿದ್ರಿ ಅಂತ ಕ್ವೆಶ್ಚನ್ ಮಾಡ್ಲಿಕ್ಕೆ ಆಗತ್ತೆ. ಆದ್ದರಿಂದನೇ ಪಾರ್ಲಿಮೆಂಟ್ ಒಂದು ಕಾನೂನನ್ನ ತಗೊಂಡ್ ಬರುತ್ತೆ 2003ರಲ್ಲಿ, ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಬಜೆಟ್ ಮ್ಯಾನೇಜ್ಮೆಂಟ್ ಆಕ್ಟ್ ಅಥವಾ ಕೋಶೀಯ ಜವಾಬ್ದಾರಿ ಮತ್ತು ಆಯವ್ಯಯ ನಿರ್ವಹಣಾ ಕಾಯ್ದೆ. ಅದರ ಹೆಸರೇ ಹೇಳ್ತಾ ಇದೆ. ಇಲ್ಲಿ ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಎನ್ಶೋರ್ ಮಾಡ್ಲಿಕ್ಕೋಸ್ಕರ, ವಿತ್ತೀಯ ಶಿಸ್ತನ್ನ ಎನ್ಶೋರ್ ಮಾಡ್ಲಿಕ್ಕೋಸ್ಕರ, ರೆಸ್ಪಾನ್ಸಿಬಿಲಿಟಿಯನ್ನ ಕೊಡ್ಲಿಕ್ಕೋಸ್ಕರ ಸರ್ಕಾರ ಇವತ್ತು ತಾನು ಜವಾಬ್ದಾರಿಯನ್ನ ಹೊತ್ಕೊಳ್ಬೇಕಾಗಿದೆ ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಫಾಲೋ ಮಾಡ್ಲಿಕ್ಕೋಸ್ಕರ. ಮತ್ತು ಬಜೆಟ್ ಮ್ಯಾನೇಜ್ಮೆಂಟ್ ಯಾವ ರೀತಿಯಾಗಿ ಇರಬೇಕು, ನಮ್ಮಲ್ಲಿರುವಂತಹ ಕೊರತೆಗಳನ್ನ, ಫಿಸ್ಕಲ್ ಡೆಫಿಸಿಟ್ ಆಗಿರಬಹುದು, ರೆವೆನ್ಯೂ ಡೆಫಿಸಿಟ್ ಆಗಿರಬಹುದು, ಓವರ್ ಆಲ್ ಎಲ್ಲ ಸಾಲವೇ ಆಗಿರಬಹುದು, ಇವೆಲ್ಲವೂ ಕಡಿಮೆಯಾಗುವ ರೀತಿಯಲ್ಲಿ ಬಜೆಟ್ ಅನ್ನ ನಿರ್ವಹಣೆ ಮಾಡಬೇಕು. ಅದೇ ಈ ಒಂದು ಕಾನೂನಿನ ಸಿಂಪಲ್ ಟರ್ಮ್ಸ್ ಅಲ್ಲಿ ಇರುವಂತ ಅರ್ಥ. ಈಗ ನಾವು ಸ್ಪೆಸಿಫಿಕ್ ಆಗಿ ಈ ಕಾನೂನಿನ ಬಗ್ಗೆ ಡಿಸ್ಕಸ್ ಮಾಡೋಣ. ಇದರ ಹೆಸರಂತೂ ನಮಗೆ ಅರ್ಥ ಆಗಿದೆ. ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರ, ಸರ್ಕಾರದ ಆಯವ್ಯಯದಲ್ಲಿ ಫಿಸ್ಕಲ್ ಡಿಸಿಪ್ಲಿನ್ ಅನ್ನ, ವಿತ್ತೀಯ ಜವಾಬ್ದಾರಿಯನ್ನ ಮತ್ತು ವಿತ್ತೀಯ ಶಿಸ್ತನ್ನ ತರಲಿಕ್ಕೋಸ್ಕರ ಈ ಕಾನೂನು ನಾವು ತಗೊಂಡ್ ಬಂದಿರೋದು. ಇದು ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಅಲ್ಲಿ ಇಂಪಾರ್ಟೆಂಟ್ ಅಂತಂದ್ರೆ, ಈ ಒಂದು ಕಾಯ್ದೆ ಅಡಿಯಲ್ಲಿ ಕೆಲವೊಂದು ಟಾರ್ಗೆಟ್ ಗಳನ್ನ ಕೊಡುತ್ತೆ ಪಾರ್ಲಿಮೆಂಟ್. ಟಾರ್ಗೆಟ್ ಏನು ಅಂತಂದ್ರೆ, ಮೊದಲಿಗೆ ರೆವೆನ್ಯೂ ಡೆಫಿಸಿಟ್, ಆದಾಯ ಕೊರತೆ ಅಂತೇನಿದೆ ಇದನ್ನ 2008ರ ಒಳಗಾಗಿ ಎಲಿಮಿನೇಟ್ ಮಾಡಬೇಕು, ಅಂದ್ರೆ ಝೀರೋ ಮಾಡಬೇಕು ಅನ್ನುವಂತ ಟಾರ್ಗೆಟ್ ಅನ್ನ ಪಾರ್ಲಿಮೆಂಟ್ ಸರ್ಕಾರಕ್ಕೆ ಕೊಡುತ್ತೆ. ಇದನ್ನ ಝೀರೋ ಮಾಡಬೇಕು ಅಂದ್ರೆ ಅರ್ಥ ಏನು? ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರೆಸಿಪ್ಟ್ ಆಗುತ್ತೆ. ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂದ್ರೆ ಏನು? ಮುಂದೊಂದು ದಿನ ಯಾವುದೇ ಆದಾಯವನ್ನ ತರದೇ ಇರುವಂತ ಇವತ್ತಿನ ವೆಚ್ಚ. ಮುಂದೊಂದು ದಿನ ಯಾವುದೇ ಆದಾಯ ಬರಲ್ಲ ಅಂತಂದ್ರೆ ಅರ್ಥ ಏನು? ಇವತ್ತು ನಾವು ಕೊಡ್ತಾ ಇರುವಂತ ಸ್ಯಾಲರಿ ಆಗಿರಬಹುದು, ಸಬ್ಸಿಡಿ ಆಗಿರಬಹುದು, ಇದ್ಯಾವುದರಿಂದನೂ ಗವರ್ನಮೆಂಟ್ಗೆ ಯಾವುದೇ ಆಸ್ತಿ ಪಾಸ್ತಿ ಸೃಷ್ಟಿ ಆಗೋದಿಲ್ಲ. ಇಂಥ ಖರ್ಚನ್ನ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಇಂಥ ಎಕ್ಸ್ಪೆಂಡಿಚರ್ ಅನ್ನ ಎಷ್ಟರ ಮಟ್ಟಿಗೆ ನಾವು ರೆವೆನ್ಯೂ ರೆಸಿಪ್ಟ್ ಇಂದ ಮೀಟ್ ಮಾಡ್ತಾ ಇದೀವಿ? ಇಲ್ಲಿ ರೆವೆನ್ಯೂ ರೆಸಿಪ್ಟ್ ಅಂದ್ರೆ ಏನು? ಗವರ್ನಮೆಂಟಿನ ಮೇಲೆ ಯಾವುದೇ ಹೊರೆಯನ್ನ ಹಾಕದೆ ಅಥವಾ ಮರುಪಾವತಿ ಮಾಡಬೇಕು ಅನ್ನುವಂತ ಕಂಡೀಷನ್ ಇಲ್ಲದೆ ಬರುವಂತ ಆದಾಯ ಅಥವಾ ಸ್ವೀಕೃತಿ, ಅಂತದನ್ನ ನಾವು ರೆವೆನ್ಯೂ ರೆಸಿಪ್ಟ್ ಅಥವಾ ಆದಾಯ ಸ್ವೀಕೃತಿ ಅಂತ ಕರಿತೀವಿ. ಯಾವ ರೀತಿಯಾದದ್ದು? ತೆರಿಗೆಯಿಂದ ಬಂದಿರುವಂತ ಆದಾಯ. ಇವತ್ತು ಗವರ್ನಮೆಂಟ್ ತೆರಿಗೆಯನ್ನ ಹಾಕಿದಾಗ ಅದನ್ನ ಮರುಪಾವತಿ ಮಾಡೋದಿಲ್ಲ ನಮಗೆ. ಆದ್ದರಿಂದ ಈ ತೆರಿಗೆಯಿಂದ ಬಂದಿರುವಂತ ಆದಾಯ, ತೆರಿಗೆ ಏತರದಲ್ಲಿ ನೋಡಿದ್ದೆ ಆದ್ರೆ ಗವರ್ನಮೆಂಟ್ ಬೇರೆಯವರಿಗೆ ಕೊಟ್ಟಿರುವಂತಹ ಸಾಲ ಏನಿದೆ ಅದರ ಮೇಲೆ ಬರುವಂತ ಬಡ್ಡಿಯ ಆದಾಯ, ಮತ್ತು ಗವರ್ನಮೆಂಟ್ ಎಲ್ಲಾದ್ರೂ ಇನ್ವೆಸ್ಟ್ ಮಾಡಿದ್ದೆ ಆದ್ರೆ ಅದರ ಮುಖಾಂತರವಾಗಿ ಬರುವಂತ ಪ್ರಾಫಿಟ್ ಆಗಿರಬಹುದು, ಡಿವಿಡೆಂಟ್ ಆಗಿರಬಹುದು, ಇವೆಲ್ಲವೂ ಗವರ್ನಮೆಂಟ್ಗೆ ರೆವೆನ್ಯೂ ರೆಸಿಪ್ಟ್ ಆಗುತ್ತೆ. ಇದ್ಯಾವುದನ್ನು ಗವರ್ನಮೆಂಟ್ ಮರುಪಾವತಿ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ ಇಂಥ ಆದಾಯವನ್ನ ಬಳಕೆ ಮಾಡಿಕೊಂಡು ಎಷ್ಟರ ಮಟ್ಟಿಗೆ ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ಮೀಟ್ ಮಾಡ್ತಾ ಇದೀವಿ ಅದನ್ನೇ ನಮಗೆ ರೆವೆನ್ಯೂ ಡೆಫಿಸಿಟ್ ಹೇಳೋದು.
ಈ ರೆವೆನ್ಯೂ ಡೆಫಿಸಿಟ್ ಅನ್ನ ಝೀರೋ ಮಾಡಬೇಕು ಅಂತ ಗವರ್ನಮೆಂಟ್ ಹೇಳುತ್ತೆ. ಯಾಕೆ ಅಂತಂದ್ರೆ ಝೀರೋ ಮಾಡಲಿಲ್ಲ ಅಂತಂದ್ರೆ ರೆವೆನ್ಯೂ ಡೆಫಿಸಿಟ್ ಫಾರ್ ಎಕ್ಸಾಂಪಲ್ ಈಗ 2% ಇದೆ ಅಂತ ನಾವೇನಾದ್ರೂ ಅಂದ್ಕೊಂಡಿದ್ದೆ ಆದ್ರೆ ಈ 2% ಕೊರತೆಯನ್ನ ಎಲ್ಲಿಂದ ನಾವು ತುಂಬಿಸ್ತೀವಿ ಅಂತಂದ್ರೆ ಕ್ಯಾಪಿಟಲ್ ರೆಸಿಪ್ಟ್ ಇಂದ ತುಂಬಿಸ್ತೀವಿ. ಕ್ಯಾಪಿಟಲ್ ರೆಸಿಪ್ಟ್ ಅಂತಂದ್ರೆ ಏನು? ಸಾಲಗಳಿಂದ ತಂದಿರುವಂತ ಹಣ ಆಗಿರುತ್ತೆ, ಅಥವಾ ಗವರ್ನಮೆಂಟ್ ತನ್ನ ಮಾಲೀಕತ್ವದಲ್ಲಿರುವಂತಹ ಶೇರ್ ಅನ್ನು ಅಥವಾ ಕಂಪನಿಯನ್ನು ಮಾರಿ ತಂದಿರುವಂತಹ ಹಣ ಆಗಿರುತ್ತೆ. ಈ ರೀತಿಯಾದಂತಹ ಹಣದ ಹರಿವನ್ನು ನಾವು ರೆವೆನ್ಯೂ ಎಕ್ಸ್ಪೆಂಡಿಚರ್ಗೆ, ರೆವೆನ್ಯೂ ಡೆಫಿಸಿಟ್ಗೆ ಬಳಕೆ ಮಾಡಿದ್ದೆ ಆದ್ರೆ ಗವರ್ನಮೆಂಟಿನ ಸಾಲದ ಹೊರೆ ಜಾಸ್ತಿ ಆಗುತ್ತೆ, ಇಲ್ಲವಾ ಗವರ್ನಮೆಂಟಿನ ಆಸ್ತಿ ಪಾಸ್ತಿಗಳು ಕಡಿಮೆ ಆಗ್ತಾ ಹೋಗ್ತವೆ, ಗವರ್ನಮೆಂಟಿನ ಮಾಲೀಕತ್ವಗಳು ಕಡಿಮೆ ಆಗ್ತಾ ಹೋಗ್ತವೆ. ಆದ್ದರಿಂದ ರೆವೆನ್ಯೂ ಡೆಫಿಸಿಟ್ ಅನ್ನ ಆದಷ್ಟು ಬೇಗ ಝೀರೋ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಪಾರ್ಲಿಮೆಂಟ್ ಹೇಳುತ್ತೆ 2008ರ ಒಳಗಾಗಿ ಈ ರೆವೆನ್ಯೂ ಡೆಫಿಸಿಟ್ ಅನ್ನ ಝೀರೋ ಮಾಡಬೇಕು ಅನ್ನುವಂಥ ಟಾರ್ಗೆಟ್ ಅನ್ನ ಪಾರ್ಲಿಮೆಂಟ್ ಸರ್ಕಾರಕ್ಕೆ ಕೊಡುತ್ತೆ. ಇದು ಮೊದಲನೇ ಟಾರ್ಗೆಟ್ ಈ ಆಕ್ಟಿನ ಅಡಿಯಲ್ಲಿ. ಅದೇ ರೀತಿಯಾಗಿ ಎರಡನೇ ಟಾರ್ಗೆಟ್ ಬಂದು ಫಿಸ್ಕಲ್ ಡೆಫಿಸಿಟ್, ವಿತ್ತೀಯ ಕೊರತೆ ಏನಿದೆ ಇದನ್ನ 2008ರ ಒಳಗಾಗಿ 3% ಆಫ್ ದಿ GDPಗೆ ತರಬೇಕು ಅಂತ ಹೇಳುತ್ತೆ. ಇಲ್ಲಿ 2008 ಅಂತಂದ್ರೆ 2008 ಮಾರ್ಚ್ 31ನೇ ತಾರೀಕು ಅಷ್ಟರ ಒಳಗಾಗಿ ಈ ಎರಡೂ ಟಾರ್ಗೆಟ್ ಅನ್ನ ಮೀಟ್ ಮಾಡಬೇಕು ಅಂತ ಪಾರ್ಲಿಮೆಂಟ್ ಸರ್ಕಾರಕ್ಕೆ ಹೇಳುತ್ತೆ. ನಂತರ ಮೂರನೆಯದಾಗಿ ಪಾರ್ಲಿಮೆಂಟ್ ಸರ್ಕಾರಕ್ಕೆ ಹೇಳುತ್ತೆ, ಸರ್ಕಾರ ಮಾಡಿರುವಂತಹ ಸಾಲ ಏನಿದೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಅಂತ ಕರಿತೀವಿ, ಈ ಸಾಲವನ್ನ ದಿನೇ ದಿನೇ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಅನ್ನುವಂತ ಮಾತನ್ನ ಕೂಡ ಪಾರ್ಲಿಮೆಂಟ್ ಈ ಒಂದು ಕಾಯ್ದೆಯ ಮುಖಾಂತರವಾಗಿ ಹೇಳುತ್ತೆ. ಇದರ ಜೊತೆಗೆ ತನ್ನ ಟ್ಯಾಕ್ಸ್ ಇನ್ಕಮ್ ಅನ್ನ ಜಾಸ್ತಿ ಮಾಡಬೇಕು, ತೆರಿಗೆಯಿಂದ ಬರ್ತಾ ಇರುವಂತಹ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕು ಅನ್ನುವಂತ ಮಾತನ್ನು ಕೂಡ ಪಾರ್ಲಿಮೆಂಟ್ ಹೇಳುತ್ತೆ. ಇವೆಲ್ಲದರ ಜೊತೆಗೆ FRBM ಆಕ್ಟ್ ಸರ್ಕಾರಕ್ಕೆ ಹೇಳುತ್ತೆ, ನೀವು ನಿಮ್ಮ ಡೆಫಿಸಿಟ್ ಗಳನ್ನ, ಕೊರತೆಗಳನ್ನ ತುಂಬಿಸ್ಕೊಳ್ಳಿಕ್ಕೋಸ್ಕರ, ಅಂದ್ರೆ ಬಜೆಟ್ ಅಲ್ಲಿ ಏನು ಹಣದ ಅಭಾವ ಆಗಿರುತ್ತೆ ಅದನ್ನ ತುಂಬಿಸ್ಕೊಳ್ಳಿಕ್ಕೋಸ್ಕರ ಡೆಫಿಸಿಟ್ ಫಿನಾನ್ಸಿಂಗ್ ಅನ್ನ ಮಾಡುವ ಹಾಗಿಲ್ಲ ಅಂತ. ಇಲ್ಲಿ ಡೆಫಿಸಿಟ್ ಫಿನಾನ್ಸಿಂಗ್ ಅಂದ್ರೆ ಏನು? ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಡೆಫಿಸಿಟ್ ಫಿನಾನ್ಸಿಂಗ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಬಜೆಟ್ ಅಲ್ಲಿ 100 ರೂಪಾಯಿಯ ಕೊರತೆ ಬಿದ್ದಿದೆ ಅಂತ ಅನ್ಕೊಳ್ಳೋಣ. 100 ರೂಪಾಯಿಯ ಕೊರತೆ ಇದೆ, ಇದನ್ನ ಫಿಸ್ಕಲ್ ಡೆಫಿಸಿಟ್ ಅಂತ ನಾವೀಗ ಕರಿತಾ ಇದೀವಿ. ಈ 100 ರೂಪಾಯಿಯ ಕೊರತೆಯನ್ನ ತುಂಬಿಸ್ಲಿಕ್ಕೋಸ್ಕರ ಸರ್ಕಾರ ಏನು ಮಾಡಬಹುದು ಅಂತಂದ್ರೆ RBI ನ ಹತ್ತಿರ ಹೋಗಿ ಹೊಸದಾಗಿ ಈ 100 ರೂಪಾಯಿ ಹಣವನ್ನ ಪ್ರಿಂಟ್ ಮಾಡಿಸಿ ತರಬಹುದು. ಇದನ್ನೇ ನಾವು ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಕರಿತೀವಿ ಸಿಂಪಲ್ ಟರ್ಮ್ಸ್ ಅಲ್ಲಿ. ಅದನ್ನೇ ಫಾರ್ಮಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ವ್ಯಾಖ್ಯಾನವನ್ನ ಹೇಳೋದಾದ್ರೆ, ಸರ್ಕಾರ ತನ್ನ ಈ ಡೆಫಿಸಿಟ್ ಅಥವಾ ಕೊರತೆ ಏನಿದೆ ಈ ಕೊರತೆಗೆ ಈಕ್ವಲ್ ಆಗಿ ಬಾಂಡ್ ಗಳನ್ನ ತರೋದು, ಬಾಂಡ್ ಗಳನ್ನ ತಂದು RBIಗೆ ರಿಲೀಸ್ ಮಾಡೋದು, ಅದನ್ನ RBIನೇ ಖರೀದಿ ಮಾಡುತ್ತೆ. RBI ಇಲ್ಲಿ ಹಣವನ್ನ ಪ್ರಿಂಟ್ ಮಾಡಿ ಸರ್ಕಾರಕ್ಕೆ ಕೊಡುತ್ತೆ, ಬಜೆಟ್ಗೆ ಕೊಡುತ್ತೆ. ಅಂದ್ರೆ ಬಾಂಡ್ ಅನ್ನ RBIಗೆ ಮಾರಾಟ ಮಾಡುವುದರ ಮುಖಾಂತರವಾಗಿ ಹಣವನ್ನ ತರೋದು ಬಜೆಟ್ಗೆ. ಇದನ್ನೇ ನಾವು ಡೆಫಿಸಿಟ್ ಫಿನಾನ್ಸಿಂಗ್ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ಒಂದಂತೂ ಅರ್ಥ ಆಗ್ತಾ ಇದೆ, ಡೆಫಿಸಿಟ್ ಫಿನಾನ್ಸಿಂಗ್ ಅಂತಂದ್ರೆ ಸರ್ಕಾರ ತನಗೇನು ಕೊರತೆ ಇದೆ ಅದೆಲ್ಲವನ್ನ RBI ನ ಹತ್ತಿರ ಹೊಸದಾಗಿ ಹಣವನ್ನ ಪ್ರಿಂಟ್ ಮಾಡುವುದರ ಮುಖಾಂತರವಾಗಿ ತುಂಬಿಸಿಕೊಳ್ತಾ ಇದೆ. ತನ್ನಲ್ಲಿರುವಂತಹ ಖರ್ಚನ್ನ ಕಡಿಮೆ ಮಾಡೋದು ಅಥವಾ ಆದಾಯವನ್ನ ಜಾಸ್ತಿ ಮಾಡೋದು, ಈ ಕ್ರಮಗಳನ್ನ ತೆಗೆದುಕೊಳ್ಳುವುದರ ಬದಲಾಗಿ ಹೊಸದಾಗಿ ಹಣವನ್ನ ಪ್ರಿಂಟ್ ಮಾಡಿಸ್ತಾ ಇದೆ. ಇದರಿಂದ ಸಮಸ್ಯೆ ಏನು? ಸಮಸ್ಯೆ ಎರಡು. ಒಂದು ಸಮಸ್ಯೆ ಅಂತಂದ್ರೆ ಇಲ್ಲಿ ನಮಗೆ ಫಿಸ್ಕಲ್ ಡಿಸಿಪ್ಲಿನ್ ಕಾಣ್ತಾ ಇಲ್ಲ. ಗವರ್ನಮೆಂಟ್ ಇಲ್ಲಿ ತನ್ನ ಆದಾಯವನ್ನ ಜಾಸ್ತಿ ಮಾಡ್ಕೊಳ್ತಾ ಇಲ್ಲ, ಅಥವಾ ಖರ್ಚನ್ನ ಕಡಿಮೆ ಮಾಡ್ತಾ ಇಲ್ಲ, ಅಥವಾ ಖರ್ಚನ್ನ ಆಪ್ಟಿಮೈಸೇಷನ್ ಮಾಡ್ತಾ ಇಲ್ಲ, ಆದಾಯ ಬರುವಂತ ಮೂಲಗಳು ಏನಿದಾವ ಆ ಮೂಲಗಳನ್ನ ಜಾಸ್ತಿ ಮಾಡ್ತಾ ಇಲ್ಲ. ಒಟ್ಟಾರೆಯಾಗಿ ಫಿಸ್ಕಲ್ ಡಿಸಿಪ್ಲಿನ್ ಅಥವಾ ವಿತ್ತೀಯ ಶಿಸ್ತು ಅಂತ ಏನಿದೆ ಅದು ನಮಗೆ ಕಾಣ್ತಾ ಇಲ್ಲ. ಫಿಸ್ಕಲ್ ಡಿಸಿಪ್ಲಿನ್ ಅನ್ನೋದು ಒಂದು ಆರ್ಥಿಕ ವ್ಯವಸ್ಥೆಗೆ ಅತ್ಯವಶ್ಯಕವಾಗಿರುವಂತಹ ಒಂದು ಅಂಶ ಆಗಿದೆ, ಇದು ನಮಗೆ ಕಾಣ್ತಾ ಇಲ್ಲ ಈ ಡೆಫಿಸಿಟ್ ಫಿನಾನ್ಸಿಂಗ್ ಅಲ್ಲಿ. ಇದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇಂಪ್ಯಾಕ್ಟ್ ಅಂತಂದ್ರೆ ಈ ಡೆಫಿಸಿಟ್ ಫಿನಾನ್ಸಿಂಗ್ ಅಲ್ಲಿ ಹೆಚ್ಚಿನ ಹಣವನ್ನ ನಾವು ನಮ್ಮ ಎಕಾನಮಿಗೆ ಹರಿದು ಬಿಡ್ತಾ ಇದೀವಿ. ಇದರಿಂದ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ. ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಅಂದ್ರೆ ಏನು? ವಸ್ತುಗಳು ಕಡಿಮೆ ಇದಾವೆ, ಆದರೆ ಆ ವಸ್ತುಗಳನ್ನ ಖರೀದಿ ಮಾಡ್ಕೊಳ್ಳಿಕ್ಕೆ ಅಂತ ಬರ್ತಾ ಇರುವಂತ ಬೆನ್ನು ಹತ್ತಿರುವಂತ ಹಣ ಏನಿದೆ, ಹಣ ಜಾಸ್ತಿ ಇದೆ. ಹಣ ಜಾಸ್ತಿ ಇದೆ, ವಸ್ತುಗಳು ಕಡಿಮೆ ಇದಾವೆ ಅಂತಂದ್ರೆ ಆ ವಸ್ತುಗಳ, ಆ ಒಂದು ಪ್ರಾಡಕ್ಟ್ ಗಳ ಬೆಲೆ ಜಾಸ್ತಿ ಆಗುತ್ತೆ. ಈ ಬೆಲೆ ಏರಿಕೆಯನ್ನೇ ನಾವು ಇನ್ಫ್ಲೇಷನ್ ಅಂತ ಕರಿತೀವಿ. ಅಂದರೆ ಇಲ್ಲಿ ನಾವು ಡೆಫಿಸಿಟ್ ಫಿನಾನ್ಸಿಂಗ್ ಅನ್ನ ಮಾಡುವುದರ ಮುಖಾಂತರವಾಗಿ ಎಕಾನಮಿಗೆ ಹೆಚ್ಚು ಹೆಚ್ಚು ಹಣವನ್ನ ಹರಿದು ಬಿಟ್ಟು ನಾವೇ ಇನ್ಫ್ಲೇಷನ್ ಅನ್ನ ಸೃಷ್ಟಿಸ್ತಾ ಇದೀವಿ. ಇನ್ಫ್ಲೇಷನ್ ಇಂದ ಒಂದು ಕಡೆ ಒಂದಷ್ಟರ ಮಟ್ಟಿಗೆ ಆರ್ಥಿಕ ವ್ಯವಸ್ಥೆಗೆ ಉಪಯೋಗ ಆಗುತ್ತೆ. ಯಾಕೆ ಅಂತಂದ್ರೆ ವಸ್ತುಗಳ ಬೆಲೆ ಏರಿಕೆ ಜಾಸ್ತಿ ಆಯ್ತು ಅಂತಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಆದರೆ ಈ ವಸ್ತುಗಳನ್ನ ಖರೀದಿ ಮಾಡಿಕೊಳ್ಳುವಂತ ಬಡ ಜನತೆಗೆ, ಅದರಲ್ಲೂ ಮಧ್ಯಮ ವರ್ಗದವರಿಗೆ, ಇವರೆಲ್ಲರಿಗೂ ತೊಂದರೆ ಆಗುತ್ತೆ. ವಸ್ತುಗಳನ್ನ ಖರೀದಿ ಮಾಡಿಕೊಳ್ಳುವಂತ ಶಕ್ತಿ ಅವರಲ್ಲಿ ಕಡಿಮೆ ಆಗುತ್ತೆ. ಆದ್ದರಿಂದ ಈ ಡೆಫಿಸಿಟ್ ಫಿನಾನ್ಸಿಂಗ್ ಇಂದ ಆರ್ಥಿಕ ವ್ಯವಸ್ಥೆಗೆ ನಾವು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಕೊಟ್ಟ ಹಾಗೆ ಆಗತ್ತೆ. ಆದ್ದರಿಂದ FRBM ಆಕ್ಟ್ ಹೇಳುತ್ತೆ ಈ ಡೆಫಿಸಿಟ್ ಫಿನಾನ್ಸಿಂಗ್ ಅನ್ನ ನೀವು ಇನ್ನು ಮುಂದೆ ನಿಲ್ಲಿಸಬೇಕು. ಎಕ್ಸೆಪ್ಷನ್ ಸಿಚುಯೇಷನ್ಸ್ ಅಂತ ಇರ್ತವೆ, ಅಂತ ಸಂದರ್ಭದಲ್ಲಿ ಮಾತ್ರನೇ ಡೆಫಿಸಿಟ್ ಫಿನಾನ್ಸಿಂಗ್ ಅನ್ನ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂತ ಮಾತನ್ನ FRBM ಆಕ್ಟ್ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ನಿಮಗೆ ಈ ಡೆಫಿಸಿಟ್ ಫಿನಾನ್ಸಿಂಗ್ ಅನ್ನುವಂತ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಸಾಕು. ನಂತರ ಇದೇ FRBM ಆಕ್ಟ್ 3 ಸ್ಟೇಟ್ಮೆಂಟ್ ಗಳನ್ನ ಕೊಡಬೇಕು ಅನ್ನುವಂತ ಮಾತನ್ನ ಹೇಳುತ್ತೆ.
ಸರ್ಕಾರ ತನ್ನ ಪ್ರತಿ ವರ್ಷದ ಬಜೆಟ್ ಅಂತಂದ್ರೆ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್, ಈ ಪದವನ್ನೇ ನಮಗೆ ಸಂವಿಧಾನ ಬಳಕೆ ಮಾಡಿರೋದು. ಬಜೆಟ್ ಅನ್ನುವುದರ ಬದಲಾಗಿ ಸಂವಿಧಾನದಲ್ಲಿ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನುವಂಥ ಪದವನ್ನ ಬಳಕೆ ಮಾಡಲಾಗಿದೆ. ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಂದ್ರೂ ಒಂದೇ, ಬಜೆಟ್ ಅಂದ್ರೂ ಒಂದೇ, ಎರಡೂ ಮಾತಾಡ್ತಾ ಇರೋದು ಬಜೆಟ್ ಅನ್ನೇ. ಈಗ ಈ ಆನ್ಯುಯಲ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟಿನ ಜೊತೆಗೆ ಸರ್ಕಾರ ಇನ್ನೂ 3 ಸ್ಟೇಟ್ಮೆಂಟ್ಗಳನ್ನ ಕೊಡಬೇಕು ಅನ್ನುವಂಥ ಮಾತನ್ನ FRBM ಆಕ್ಟ್ ಹೇಳುತ್ತೆ. ಈ 3 ಸ್ಟೇಟ್ಮೆಂಟ್ಗಳು ಯಾವ್ಯಾವು? ಅದರಲ್ಲಿ ಮೊದಲನೆಯದು ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್. ಅದರ ಹೆಸರೇ ಹೇಳ್ತಾ ಇದೆ, ಫಿಸ್ಕಲ್ ಪಾಲಿಸಿಯ ವಿಷಯವಾಗಿ ಸರ್ಕಾರ ಯಾವ ರೀತಿಯ ಸ್ಟ್ರಾಟಜಿಯನ್ನ ತಗೊಂಡು ಬಂದಿದೆ. ಇದರ ಅರ್ಥ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ ಗವರ್ನಮೆಂಟ್ ಯಾವ ರೀತಿಯ ಟ್ಯಾಕ್ಸ್ ರಿಫಾರ್ಮ್ ಗಳನ್ನ ತಗೊಂಡು ಬರ್ತಾ ಇದೆ, ಯಾವ ರೀತಿಯಾಗಿ ಗವರ್ನಮೆಂಟ್ ತನ್ನ ಡೆಪ್ಟ್ ಅನ್ನ, ಸಾಲವನ್ನ ಕಡಿಮೆ ಮಾಡಲಿಕ್ಕೆ ಅಂತ ಕ್ರಮಗಳನ್ನ ಕೈಗೊಂಡಿದೆ. ಈ ರೀತಿಯಾದಂತಹ ಕ್ರಮಗಳನ್ನ ಈ ಸ್ಟೇಟ್ಮೆಂಟ್ ಅಲ್ಲಿ ಗವರ್ನಮೆಂಟ್ ಹೇಳಬೇಕಾಗಿದೆ. ಫಾರ್ ಎಕ್ಸಾಂಪಲ್, ಟ್ಯಾಕ್ಸ್ ರಿಫಾರ್ಮ್ ಅಂತಂದ್ರೆ ಏನು? ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡೋದು, ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡೋದು. ಈ ಒಂದು ಕಾನ್ಸೆಪ್ಟ್ ಅನ್ನ ಡಿಸ್ಕಸ್ ಮಾಡೋಣ. ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಯಾಕೆ ಕಡಿಮೆ ಮಾಡಬೇಕು ಅಂತ ಎಕ್ಸ್ಪರ್ಟ್ ಗಳು ಹೇಳ್ತಾರೆ. ಯಾಕೆ ಅಂತಂದ್ರೆ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ವಿಧಿಸೋದು ವಸ್ತುಗಳ ಮೇಲೆ ಮತ್ತು ಸೇವೆಗಳ ಮೇಲೆ, ಸರಕು ಮತ್ತು ಸೇವೆಗಳ ಮೇಲೆ ನಾವು ಈ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ವಿಧಿಸ್ತೀವಿ. ಈ ವಸ್ತುಗಳನ್ನ ಬಡವರೂ ಬಳಕೆ ಮಾಡ್ತಾರೆ, ಶ್ರೀಮಂತರೂ ಬಳಕೆ ಮಾಡ್ತಾರೆ. ಅಂದರೆ ಎಲ್ಲರೂ ಬಳಕೆ ಮಾಡುವಂತ ವಸ್ತುಗಳ ಮೇಲೆ ಅಥವಾ ಸರಕು ಸೇವೆಗಳ ಮೇಲೆ ನಾವು ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಹಾಕಿದಾಗ, ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಏನಾದ್ರೂ ಜಾಸ್ತಿ ಮಾಡಿದ್ರೆ ಬಡವರ ಮೇಲೂ ಇಂಪ್ಯಾಕ್ಟ್ ಇದೆ, ಶ್ರೀಮಂತರ ಮೇಲೂ ಇಂಪ್ಯಾಕ್ಟ್ ಇದೆ. ಇದರಿಂದ ನಾವು ಬಡವರಿಗೆ ಸಹಾಯ ಮಾಡಿದ ಹಾಗೆ ಆಗೋದಿಲ್ಲ, ನಮ್ಮ ಸರ್ಕಾರ ವೆಲ್ಫೇರ್ ಸ್ಟೇಟ್ ಆಗೋದಿಲ್ಲ. ನಾವು ಕಾನ್ಸ್ಟಿಟ್ಯೂಷನ್ ಅಲ್ಲಿ ನೋಡಿದೀವಿ, DPSP ಹೇಳುತ್ತೆ ನಮ್ಮ ಸ್ಟೇಟ್ ವೆಲ್ಫೇರ್ ಸ್ಟೇಟ್ ಆಗಬೇಕು ಅಂತ. ಆದರೆ ಇಲ್ಲಿ ಬಡವರ ಮೇಲೆ ಮತ್ತು ಶ್ರೀಮಂತರ ಮೇಲೆ ಈಕ್ವಲಿ ನಾವು ತೆರಿಗೆಯನ್ನ ಏರಿಕೆ ಮಾಡಿದ್ದೆ ಆದ್ರೆ ಅದು ವೆಲ್ಫೇರ್ ಸ್ಟೇಟ್ ಆಗೋದಿಲ್ಲ. ಅದೇ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ನಾವು ತೆಗೆದುಕೊಂಡಿದ್ದೆ ಆದ್ರೆ ಡೈರೆಕ್ಟ್ ಟ್ಯಾಕ್ಸ್ ಅಲ್ಲಿ ನಾವು ಇನ್ಕಮಿನ ಆಧಾರದ ಮೇಲೆ ತೆರಿಗೆಯನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗಬಹುದು. ಯಾರ ಇನ್ಕಮ್ ಜಾಸ್ತಿ ಇದೆಯೋ, ಅಂದ್ರೆ ಯಾರು ಶ್ರೀಮಂತರು ಇದ್ದಾರೋ ಅವರು ಹೆಚ್ಚು ತೆರಿಗೆಯನ್ನ ಪೇ ಮಾಡ್ಲಿ. ಅದೇ ರೀತಿಯಾಗಿ ಇನ್ಕಮ್ ಕಡಿಮೆ ಇರೋರು, ಬಡವರು ಅಂತ ಏನಿದ್ದಾರೆ ಅವರ ಮೇಲೆ ತೆರಿಗೆಯ ಹೊರೆಯನ್ನ ಕಡಿಮೆ ಮಾಡೋಣ. ಆದ್ದರಿಂದ ಡೈರೆಕ್ಟ್ ಟ್ಯಾಕ್ಸ್ ಅನ್ನ ಯೂಶಲಿ ಜಾಸ್ತಿ ಮಾಡ್ತಾ ಹೋಗುತ್ತೆ ಗವರ್ನಮೆಂಟ್ ಇನ್ಕಮಿನ ಆಧಾರದ ಮೇಲೆ. ಅದೇ ಇಂಡೈರೆಕ್ಟ್ ಟ್ಯಾಕ್ಸ್ ಅನ್ನ ಆ ರೀತಿಯಾಗಿ ಜಾಸ್ತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಜಾಸ್ತಿ ಮಾಡಿದ್ದೆ ಆದ್ರೆ ಶ್ರೀಮಂತರ ಮೇಲೆ ಆಗುವಂತ ಇಂಪ್ಯಾಕ್ಟ್ ಬಡವರ ಮೇಲೆ ಕೂಡ ಆಗಿ ಬಡವರ ಜೀವನ ಇಲ್ಲಿ ದುಸ್ತರ ಆಗುತ್ತೆ. ಅದಕ್ಕೋಸ್ಕರ ಸೊ ಒಟ್ಟಾರೆಯಾಗಿ ಈ ರೀತಿಯಾಗಿ ಟ್ಯಾಕ್ಸ್ ರಿಫಾರ್ಮ್ ಅನ್ನ ಯಾವ ರೀತಿಯಾಗಿ ಗವರ್ನಮೆಂಟ್ ತರ್ತಾ ಇದೆ, ಸಾಲವನ್ನ ಯಾವ ರೀತಿಯಾಗಿ ಕಡಿಮೆ ಮಾಡಬೇಕು ಅನ್ನುವಂತ ಸ್ಟ್ರಾಟಜಿಯನ್ನ ಹಾಕೊಂಡಿದೆ, ಇದೆಲ್ಲವನ್ನ ಹೇಳ್ಬೇಕಾಗುತ್ತೆ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್. ಈ ವರ್ಷದ ಬಜೆಟ್ ಏನ್ ಹೇಳುತ್ತೆ ನಂತರ ನಾವು ನೋಡೋಣ. ಈಗ ಸದ್ಯಕ್ಕೆ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಅಂದ್ರೆ ಏನು ಅಂತ ನಮಗೆ ಅರ್ಥ ಆಯ್ತು. ಅದೇ ರೀತಿಯಾಗಿ FRBM ಆಕ್ಟ್ ಇನ್ನೊಂದು ಸ್ಟೇಟ್ಮೆಂಟಿನ ಬಗ್ಗೆ ಹೇಳುತ್ತೆ, ಅದೇ ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್. ಅದರ ಹೆಸರೇ ಹೇಳ್ತಾ ಇದೆ ಮೀಡಿಯಂ ಟರ್ಮ್. ಅಂದ್ರೆ ಒಂದು ಹಾದಿಯಲ್ಲಿ ನಾವು ಹೋಗ್ತಾ ಇರಬೇಕಾದ್ರೆ ನಡುವಿನಲ್ಲಿ ಏನಾದ್ರೂ ಕರೆಕ್ಷನ್ ಅನ್ನ ಮಾಡ್ಕೊಳ್ಬೇಕು ಅಂತಂದ್ರೆ ಫಿಸ್ಕಲ್ ಪಾಲಿಸಿಯ ವಿಷಯವಾಗಿ ಆ ಕರೆಕ್ಷನ್ ಅನ್ನ ಮಾಡ್ಕೊಳ್ಳಿಕ್ಕೆ ಈ ಒಂದು ಸ್ಟೇಟ್ಮೆಂಟ್ ನಮಗೆ ಸಹಾಯ ಮಾಡುತ್ತೆ. ಇನ್ನು ಈ ವರ್ಷದ ಬಜೆಟ್ ನೋಡಿದಾಗ ಇನ್ನು ಡೀಟೇಲ್ಡ್ ಆಗಿ ನಮಗೆ ಅರ್ಥ ಆಗುತ್ತೆ. ಈಗ ಸದ್ಯಕ್ಕೆ ನಮ್ಮ ಈ ಫಿಸ್ಕಲ್ ಪಾಲಿಸಿಯ ಫಿಸ್ಕಲ್ ಕನ್ಸಾಲಿಡೇಷನ್ ನ ಹಾದಿಯಲ್ಲಿ ಏನಾದ್ರೂ ಕರೆಕ್ಷನ್ ನ ಮಾಡ್ಕೊಳ್ಬೇಕು ಅಂತಂದ್ರೆ ಈ ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್ ನಮಗೆ ಸಹಾಯ ಮಾಡುತ್ತೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಸರ್ಕಾರ ತನ್ನ ಕರೆಕ್ಷನ್ ನ ತಾನು ಏನಾದ್ರೂ ಮಾರ್ಪಾಡು ಮಾಡ್ಕೊಂಡಿದ್ದೆ ಆದ್ರೆ ಫಿಸ್ಕಲ್ ಕನ್ಸಾಲಿಡೇಷನ್ ಅಲ್ಲಿ ಅದನ್ನ ಈ ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಸ್ಟೇಟ್ಮೆಂಟ್ ಅಲ್ಲಿ ಡಿಸ್ಕಸ್ ಮಾಡುತ್ತೆ. ನಂತರ FRBM ಆಕ್ಟ್ ಇನ್ನೊಂದು ಸ್ಟೇಟ್ಮೆಂಟಿನ ಬಗ್ಗೆ ಹೇಳುತ್ತೆ, ಮೂರನೆಯ ಸ್ಟೇಟ್ಮೆಂಟ್ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ ವರ್ಕ್ ಸ್ಟೇಟ್ಮೆಂಟ್. ಅಗೇನ್ ಅದರ ಹೆಸರೇ ಹೇಳ್ತಾ ಇದೆ ಮ್ಯಾಕ್ರೋ ಎಕನಾಮಿಯ ಬಗ್ಗೆ ಮಾತಾಡ್ತಾ ಇದೆ ಈ ಸ್ಟೇಟ್ಮೆಂಟ್. ಮ್ಯಾಕ್ರೋ ಎಕಾನಮಿ ಅಂತಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಥೂಲವಾಗಿ ನಾವು ಹೇಳುವಂತ ಇಂಡಿಕೇಟರ್ಗಳು. ಫಾರ್ ಎಕ್ಸಾಂಪಲ್ ಇನ್ಫ್ಲೇಷನ್ ಆಗಿರಬಹುದು, ಟ್ಯಾಕ್ಸ್ ಟು GDP ರೇಷಿಯೋ ಆಗಿರಬಹುದು, ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿರಬಹುದು. ಇಂಥ ಒಂದು ಇಂಡಿಕೇಟರ್ಸ್ಗಳು ಏನಿದಾವೆ ಸ್ಥೂಲವಾಗಿರುವಂತಹ ಇಂಡಿಕೇಟರ್ಸ್ಗಳು. ಒಂದು ಯಾವುದೇ ಎಕಾನಮಿಯನ್ನ ತೆಗೆದುಕೊಂಡಿದ್ದೆ ಆದ್ರೆ ಆ ಎಕಾನಮಿಯ ಆ ಆರ್ಥಿಕ ವ್ಯವಸ್ಥೆಯ ಆರೋಗ್ಯವನ್ನ ಹೇಳಬೇಕು ಅಂತಂದ್ರೆ ಈ ಇಂಡಿಕೇಟರ್ಗಳನ್ನು ನಾವು ಬಳಕೆ ಮಾಡ್ಕೊಳ್ತೀವಿ. ಇನ್ಫ್ಲೇಷನ್ ತುಂಬಾ ಜಾಸ್ತಿ ಇದೆ ಅಂತಂದ್ರೆ ಆ ಆರ್ಥಿಕ ವ್ಯವಸ್ಥೆಯಲ್ಲಿ ಏನೋ ತೊಂದರೆ ಆಗಿದೆ ಅಂತ. ಟ್ಯಾಕ್ಸ್ ಟು GDP ರೇಷಿಯೋ ಏನಾದ್ರೂ ಕಡಿಮೆ ಇದೆ ಅಂತಂದ್ರೆ ಆ ಆರ್ಥಿಕ ವ್ಯವಸ್ಥೆಯಲ್ಲಿ ಸ್ಪೆಸಿಫಿಕಲಿ ಆ ಸರ್ಕಾರಕ್ಕೆ ಆದಾಯ ಕಡಿಮೆ ಇದೆ ಅಂತ. ಅದೇ ರೀತಿಯಾಗಿ ಕರೆಂಟ್ ಅಕೌಂಟ್ ಡೆಫಿಸಿಟ್ ಜಾಸ್ತಿ ಇದೆ ಅಂತಂದ್ರೆ ಆ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಎಕ್ಸ್ಪೋರ್ಟಿನ ವಿಷಯವಾಗಿ ಏನೋ ತೊಂದರೆ ಇದೆ ಅಂತ. ಈ ರೀತಿಯಾಗಿ ಈ ಒಂದು ಸ್ಥೂಲವಾಗಿರುವಂತಹ ಇಂಡಿಕೇಟರ್ಸ್ಗಳು ಏನಿದಾವೆ ಈ ಇಂಡಿಕೇಟರ್ಗಳ ಬಗ್ಗೆ ಯಾವ ರೀತಿಯ ಫ್ರೇಮ್ವರ್ಕ್ ಅನ್ನು ನಾವು ಹೊಂದಿದೀವಿ ಅಂತ ಸರ್ಕಾರ ಹೇಳಬೇಕು ಈ ಮೂರನೇ ಸ್ಟೇಟ್ಮೆಂಟಿನ ಮುಖಾಂತರವಾಗಿ. ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್, ಈ ಮೂರೂ ಸ್ಟೇಟ್ಮೆಂಟ್ಗಳನ್ನ ಪ್ರತಿ ವರ್ಷ ಗವರ್ನಮೆಂಟ್ ತನ್ನ ಬಜೆಟಿನ ಜೊತೆಗೆ ಕೊಡಬೇಕು ಅನ್ನುವಂತ ಮಾತನ್ನ FRBM ಆಕ್ಟ್ ಹೇಳುತ್ತೆ. ಇಷ್ಟು ನಮಗೆ ಓವರಾಲ್ FRBM ಆಕ್ಟಿನ ಬಗ್ಗೆ. ಈಗ ಈ ವರ್ಷದ ಬಜೆಟ್ ಅನ್ನ ಡಿಸ್ಕಸ್ ಮಾಡೋಣ. ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದಂತ ಪಾಯಿಂಟ್ಗಳು ಏನಿದಾವೆ ಅವುಗಳನ್ನ ಈ ವರ್ಷದ ಬಜೆಟ್ ಅಲ್ಲಿ ಅಬ್ಸರ್ವ್ ಮಾಡೋಣ. ಡೈರೆಕ್ಟ್ಲಿ ಈ ವರ್ಷದ ಬಜೆಟಿನ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗೋಣ. ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ ವರ್ಕ್ ಸ್ಟೇಟ್ಮೆಂಟಿನ ಬಗ್ಗೆ ಕೊಡಲಾಗಿದೆ, ಮೀಡಿಯಂ ಟರ್ಮ್ ಫಿಸ್ಕಲ್ ಪಾಲಿಸಿ ಮತ್ತು ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟಿನ ಬಗ್ಗೆ ಕೊಡಲಾಗಿದೆ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ ವರ್ಕ್ ಸ್ಟೇಟ್ಮೆಂಟ್ ಅನ್ನೇ ನೋಡೋದಾದ್ರೆ ಇದು ಈ ವರ್ಷದ ಸ್ಟೇಟ್ಮೆಂಟ್, ಗವರ್ನಮೆಂಟ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್. ಈಗ ತಾನೇ ನಾವು ಕಲ್ತ್ಕೊಂಡ್ವಿ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ ವರ್ಕ್ ಸ್ಟೇಟ್ಮೆಂಟ್
ಸ್ಟೇಟ್ಮೆಂಟ್ ಅಲ್ಲಿ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಗಳು ಆಗಿರುವಂತ ಸ್ಥೂಲವಾಗಿ ನಾವು ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಕಾಣುವಂತ ಇಂಡಿಕೇಟರ್ಗಳು ಆಗಿರುವಂತ ಕರೆಂಟ್ ಅಕೌಂಟ್ ಡೆಫಿಸಿಟ್ ಆಗಿರಬಹುದು, ಇನ್ಫ್ಲೇಷನ್ ಆಗಿರಬಹುದು, ಟ್ಯಾಕ್ಸ್ ಟು ಜಿಡಿಪಿ ರೇಷಿಯೋ ಆಗಿರಬಹುದು, ಇವೆಲ್ಲವನ್ನ ಗವರ್ನಮೆಂಟ್ ಡಿಸ್ಕಸ್ ಮಾಡುತ್ತೆ ಅಂತ ಈಗ ಈ ಸ್ಟೇಟ್ಮೆಂಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡೋಣ. ಮೊದಲಿಗೆ ಜಿಡಿಪಿಯ ಬಗ್ಗೆ ಡಿಸ್ಕಸ್ ಮಾಡಿದೆ, ನಂತರ ನಮ್ಮ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಯಾವ ರೀತಿಯಾಗಿ ಇದೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿದೆ, ನಂತರ ಕರೆಂಟ್ ಅಕೌಂಟ್ ಬ್ಯಾಲೆನ್ಸಿನ ಬಗ್ಗೆ ಡಿಸ್ಕಸ್ ಮಾಡಿದೆ, ನಂತರ ಗವರ್ನಮೆಂಟ್ಗೆ ಬರುವಂತಹ ಆದಾಯ ಮತ್ತು ಗವರ್ನಮೆಂಟಿನ ವೆಚ್ಚ ಏನಿದೆ ಅದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಿದೆ, ಜೊತೆಗೆ ಫಿಸ್ಕಲ್ ಡೆಫಿಸಿಟ್, ಪ್ರೈಮರಿ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್ ಇದೆಲ್ಲದರ ಬಗ್ಗೆ ಡಿಸ್ಕಸ್ ಮಾಡಿದೆ. ಸೊ ಒಟ್ಟಾರೆಯಾಗಿ ಈ ಮ್ಯಾಕ್ರೋ ಎಕನಾಮಿಕ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟಿನ ಮುಖಾಂತರವಾಗಿ ಸರ್ಕಾರ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿರುವಂತಹ ಸ್ಥೂಲವಾಗಿರುವಂತಹ ಇಂಡಿಕೇಟರ್ಗಳು ಇವೆಲ್ಲದರ ಬಗ್ಗೆ ನಮಗೆ ಒಂದಷ್ಟು ಐಡಿಯಾವನ್ನ ಕೊಡ್ತಾ ಇದೆ. ಇದರ ಮುಖಾಂತರವಾಗಿ ಪಾರ್ಲಿಮೆಂಟ್ ಅಲ್ಲಿ ಸರ್ಕಾರ ಆನ್ಸರ್ ಮಾಡ್ತಾ ಇದೆ, ತಾನು ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಸ್ಟ್ರಾಟಜಿಯನ್ನ ಹೊಂದಿದ್ದೀನಿ ಈ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್ ಗಳ ವಿಷಯವಾಗಿ ಅನ್ನುವಂತ ಮಾತು ನಮಗೆ ಅರ್ಥ ಆಯ್ತು. ಅದೇ ರೀತಿಯಾಗಿ ಇದು ಈ ವರ್ಷದ ಫಿಸ್ಕಲ್ ಪಾಲಿಸಿ ಸ್ಟ್ರಾಟಜಿ ಸ್ಟೇಟ್ಮೆಂಟ್ ಆಗಿದೆ. ಈ ಸ್ಟೇಟ್ಮೆಂಟ್ ಅಲ್ಲಿ ಅಗೇನ್ ಗವರ್ನಮೆಂಟ್ ತನ್ನ ಬಜೆಟಿನ ವಿಷಯವಾಗಿ ಫಿಸ್ಕಲ್ ಡೆಫಿಸಿಟ್ ಆಗಿರಬಹುದು, ರೆವೆನ್ಯೂ ಡೆಫಿಸಿಟ್ ಆಗಿರಬಹುದು, ಎಲ್ಲದರ ವಿಷಯವಾಗಿ ಮಾತಾಡ್ತಾ ಇದೆ. ಗವರ್ನಮೆಂಟ್ ತನ್ನ ಸ್ಟ್ರಾಟಜಿ ಏನಿದೆ ಫಿಸ್ಕಲ್ ಪಾಲಿಸಿಯ ವಿಷಯವಾಗಿ, ಫಿಸ್ಕಲ್ ಕನ್ಸಾಲಿಡೇಷನ್ ನ ವಿಷಯವಾಗಿ, ವಿತ್ತೀಯ ಶಿಸ್ತಿನ ವಿಷಯವಾಗಿ ತನ್ನ ಪಾಲಿಸಿ ಏನಿದೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ಗವರ್ನಮೆಂಟ್. ಯಾವ ರೀತಿಯಾಗಿ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಸಾಧ್ಯ, ಯಾವ ರೀತಿಯಾಗಿ ಅಂತಂದ್ರೆ ಈ ಕೊರತೆಗಳನ್ನ ಯಾವ ರೀತಿಯಾಗಿ ತಾವು ಇನ್ನು ಮುಂದೆ ಕಡಿಮೆ ಮಾಡ್ತೀವಿ ಅನ್ನುವ ವಿಷಯವಾಗಿ ಡಿಸ್ಕಸ್ ಮಾಡುವುದರ ಮುಖಾಂತರವಾಗಿ ಸರ್ಕಾರ ಎಕ್ಸ್ಪ್ಲೈನ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್ ಒಂದು ಟರ್ಮ್ ಅನ್ನ ತಗೊಳ್ಳೋಣ, ಫಿಸ್ಕಲ್ ಡೆಫಿಸಿಟ್ ಅನ್ನೇ ತೆಗೆದುಕೊಳ್ಳೋಣ. FRBM ಆಕ್ಟ್ ಅಲ್ಲಿ ಇದನ್ನ 3% ಗೆ ಇಳಿಸಬೇಕು ಅಂತ ಹೇಳಲಾಗಿದೆ. ಆದರೆ 2020-21ನೇ ಸಾಲಿನಲ್ಲಿ ಇದು 9.5% ಇದೆ. ಆದ್ದರಿಂದ ಗವರ್ನಮೆಂಟ್ ಇಲ್ಲಿ ಹೇಳ್ತಾ ಇದೆ ನೆಕ್ಸ್ಟ್ ಇಯರ್ ಗೆ ನಾವು 6.8% ಗೆ ಇಳಿಸ್ತೀವಿ ಅಂತ. ಜೊತೆಗೆ ಗವರ್ನಮೆಂಟ್ ಈ ವರ್ಷದಲ್ಲಿ ಫಿಸ್ಕಲ್ ಡೆಫಿಸಿಟ್ ಯಾಕೆ 9.5% ಆಗಿದೆ ಅಂತ ಇಲ್ಲಿ ಪಾರ್ಲಿಮೆಂಟ್ಗೆ ಎಕ್ಸ್ಪ್ಲೈನ್ ಮಾಡುತ್ತೆ. ಯಾಕೆಂದ್ರೆ ಪಾರ್ಲಿಮೆಂಟ್ ಸರ್ಕಾರಕ್ಕೆ ಒಂದು ಜವಾಬ್ದಾರಿಯನ್ನ ಹೊರಿಸಿದೆ. FRBM ಆಕ್ಟಿನ ಮುಖಾಂತರವಾಗಿ ವಿತ್ತೀಯ ಶಿಸ್ತನ್ನ ಕಾಪಾಡಿಕೊಳ್ಬೇಕು, ಕೊರತೆಗಳನ್ನ ಜಾಸ್ತಿ ಮಾಡಬಾರ್ದು, ಸಾಲವನ್ನ ಜಾಸ್ತಿ ಮಾಡಬಾರ್ದು. ಈ ರೀತಿಯಾಗಿ FRBM ಆಕ್ಟಿನ ಮುಖಾಂತರವಾಗಿ ಪಾರ್ಲಿಮೆಂಟ್ ಸರ್ಕಾರಕ್ಕೆ ಹೊಣೆಗಾರಿಕೆಯನ್ನ ಹೊರಿಸಿದೆ. ಆದ್ದರಿಂದ ಆ ಹೊಣೆಗಾರಿಕೆಯಲ್ಲಿ ಏನಾದ್ರೂ ಡಿವಿಯೇಷನ್ ಆದ್ರೆ ಸರ್ಕಾರ ಇಲ್ಲಿ ಆನ್ಸರ್ ಮಾಡಬೇಕು ಪಾರ್ಲಿಮೆಂಟ್ಗೆ. ಯಾವ ರೀತಿಯಾಗಿ ಆನ್ಸರ್ ಮಾಡುತ್ತೆ? ಫಾರ್ ಎಕ್ಸಾಂಪಲ್ ಇಲ್ಲಿ ನಾವು ನೋಡೋಣ ಫಿಸ್ಕಲ್ ಡೆಫಿಸಿಟ್ ನ ವಿಷಯವಾಗಿ ಗವರ್ನಮೆಂಟ್ ಹೇಳುತ್ತೆ ಈ ಫಿಸ್ಕಲ್ ಡೆಫಿಸಿಟ್ ಈಗ 9.5% ಆಗ್ಲಿಕ್ಕೆ ಕಾರಣ ಅಂತಂದ್ರೆ ಕೋವಿಡ್ ಶಾಕ್ ಆಗಿದೆ. ಅದರಲ್ಲೂ ಈ ಕೋವಿಡ್ ಶಾಕ್ ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ, ಹಿಂದೆಂದೂ ಕಾಣದೇ ಇರುವಂತಹ ರೀತಿಯಲ್ಲಿ ಇರುವಂತಹ ಶಾಕ್ ಆಗಿದೆ. ಇದು ನಮ್ಮ ಎಕನಾಮಿಕ್ ಗ್ರೋತಿನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಬೀರಿದೆ. ಆ ಕಾರಣದಿಂದಾಗಿ ನಾವು ಸಾಲವನ್ನ ಜಾಸ್ತಿ ಮಾಡಬೇಕಾಗಿ ಬಂದಿದೆ. ಆದ್ದರಿಂದ ನಮ್ಮ ಬಜೆಟ್ ಅಲ್ಲಿ ಫಿಸ್ಕಲ್ ಡೆಫಿಸಿಟ್ ಜಾಸ್ತಿ ಆಗಿದೆ ಅನ್ನುವಂತ ಮಾತನ್ನ ಇಲ್ಲಿ ಸರ್ಕಾರ ಪಾರ್ಲಿಮೆಂಟ್ಗೆ ಹೇಳ್ತಾ ಇದೆ. ಜೊತೆಗೆ 15th ಫಿನಾನ್ಸ್ ಕಮಿಷನ್ ನ ರಿಪೋರ್ಟ್ ಕೂಡ ಡಿಲೇ ಆಯ್ತು, ವಿಳಂಬ ಆಯ್ತು. ಇತ್ತೀಚೆಗೆ ತಾನೇ 15th ಫಿನಾನ್ಸ್ ಕಮಿಷನ್ ಅಂದ್ರೆ ನವೆಂಬರ್ 2020ರಲ್ಲಿ ಈ 15th ಫಿನಾನ್ಸ್ ಕಮಿಷನ್ ಸರ್ಕಾರಕ್ಕೆ ತನ್ನ ಫೈನಲ್ ರಿಪೋರ್ಟ್ ಅನ್ನ ಒಪ್ಪಿಸಿದೆ. ಎಲ್ಲ ಕಾರಣಗಳನ್ನ ಕೊಟ್ಟು ಸರ್ಕಾರ ಪಾರ್ಲಿಮೆಂಟ್ಗೆ ಹೇಳುತ್ತೆ ಎಲ್ಲ ಕಾರಣಗಳಿಂದಾಗಿ ನಾವು ಮೀಡಿಯಂ ಟರ್ಮ್ ಎಕ್ಸ್ಪೆಂಡಿಚರ್ ಫ್ರೇಮ್ವರ್ಕ್ ಸ್ಟೇಟ್ಮೆಂಟ್ ಏನಿದೆ ಇದನ್ನ ಈ ವರ್ಷದ ಬಜೆಟಿನ ಜೊತೆಗೆ ಸಬ್ಮಿಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಮೊದಲನೇ ಪಾಯಿಂಟ್. ಮತ್ತು FRBM ಆಕ್ಟ್ ಅನ್ನ ಕೂಡ ನಾವು ತಿದ್ದುಪಡಿ ಮಾಡ್ತೀವಿ. ಯಾಕೆಂತಂದ್ರೆ ಇನ್ನು ಮುಂದೆ ಅಟ್ಲೀಸ್ಟ್ ಇನ್ನು 2 to 3 ಇಯರ್ಸ್ ಆದ್ರೂ ನಾವು ಫಿಸ್ಕಲ್ ಕನ್ಸಾಲಿಡೇಷನ್ ನ ಪಾತ್ ಅಲ್ಲಿ ಫಿಸ್ಕಲ್ ಡೆಫಿಸಿಟ್ ಆಗಿರಬಹುದು, ರೆವೆನ್ಯೂ ಡೆಫಿಸಿಟ್ ಆಗಿರಬಹುದು, ಇವುಗಳ ವಿಷಯವಾಗಿ ನಾವು ಟಾರ್ಗೆಟ್ ಅನ್ನ ಮೀಟ್ ಮಾಡ್ಲಿಕ್ಕೆ ಆಗದೇ ಇರಬಹುದು. ಆದ್ದರಿಂದ ನಾವು ಈ FRBM ಆಕ್ಟ್ ಅನ್ನ ಅಮೆಂಡ್ ಮಾಡ್ತೀವಿ ಅನ್ನುವಂತ ಮಾತನ್ನ ಸರ್ಕಾರ ಪಾರ್ಲಿಮೆಂಟ್ಗೆ ಹೇಳ್ತಾ ಇದೆ. ಇಷ್ಟು ನಮಗೆ ಓವರ್ ಆಲ್ FRBM ಆಕ್ಟ್ ಮತ್ತು ಈ ವರ್ಷದ ಬಜೆಟ್. ಆದರೆ FRBM ಆಕ್ಟ್ ಅಲ್ಲಿ ನಾವು 2008 ಮಾರ್ಚ್ 31ನೇ ಟಾರ್ಗೆಟ್ ಡೇಟ್ ಆಗಿ ಇಟ್ಕೊಂಡಿದ್ವಿ. ಎಲ್ಲ ಟಾರ್ಗೆಟ್ ಅನ್ನ ಮೀಟ್ ಮಾಡ್ಲಿಕ್ಕೆ, ಫಿಸ್ಕಲ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್ ಎಲ್ಲ ಟಾರ್ಗೆಟ್ ಅನ್ನ ಮೀಟ್ ಮಾಡ್ಲಿಕ್ಕೆ 2008 ಮಾರ್ಚ್ 31ನೇ ತಾರೀಕನ್ನೇ ನಾವು ಫಿಕ್ಸ್ ಮಾಡಿದ್ವಿ. ಈಗ 2021ನೇ ಇಸ್ವಿಯಲ್ಲಿ ಕೂಡ ಯಾಕೆ ನಾವು ಟಾರ್ಗೆಟಿನ ಬಗ್ಗೆ ಮಾತಾಡ್ತಾ ಇದ್ದೀವಿ? ಯಾಕೆ ಅಂತಂದ್ರೆ ಈ ಟಾರ್ಗೆಟ್ ಅನ್ನ ನಾವು ಇನ್ನೂ ಮೀಟ್ ಮಾಡಿಲ್ಲ. ಅದಕ್ಕೋಸ್ಕರ ಯಾಕೆ ಮೀಟ್ ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ 2007-8ನೇ ಇಸ್ವಿಯಲ್ಲಿ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆಗುತ್ತೆ. ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಆದ ಕಾರಣದಿಂದಾಗಿ ಇಂಡಿಯನ್ ಎಕಾನಮಿಯ ಮೇಲೆ ಕೂಡ ಸಾಕಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಎಕಾನಮಿಯನ್ನ ರಿವೈವ್ ಮಾಡಬೇಕಾಗಿರುತ್ತೆ. ಅಂದ್ರೆ ನಮ್ಮ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಳವಣಿಗೆ ಕಡಿಮೆ ಆಗುವಂತ ಸಾಧ್ಯತೆ ಇತ್ತು ಮತ್ತು ಬೆಳವಣಿಗೆ ಕಡಿಮೆ ಆಗ್ತಾ ಇರುವಂತ ಸೂಚನೆಗಳು ಕೂಡ ನಮಗೆ ಕಾಣ್ತಾ ಬಂದ್ವು. ಬೆಳವಣಿಗೆ ಕಡಿಮೆ ಆಗ್ತಾ ಇರಬೇಕಾದ್ರೆ ನಾವು ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಅನ್ನ ಮೀಟ್ ಮಾಡ್ಲಿಕ್ಕೆ ಹೋಗಿದ್ದೆ ಆದ್ರೆ ಆಗ ಗವರ್ನಮೆಂಟ್ ತನ್ನ ವೆಚ್ಚವನ್ನ ಕಡಿಮೆ ಮಾಡಬೇಕಾಗುತ್ತೆ. ವೆಚ್ಚವನ್ನ ಕಡಿಮೆ ಮಾಡಿದ್ದೆ ಆದ್ರೆ ನಮ್ಮ ಎಕಾನಮಿಯಲ್ಲಿ ಡಿಮ್ಯಾಂಡ್ ಅನ್ನ ರಿವೈವ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡಿಮ್ಯಾಂಡ್ ಇಲ್ಲ ಅಂತಂದ್ರೆ ಎಕಾನಮಿಯಲ್ಲಿ ಆರ್ಥಿಕ ಚಟುವಟಿಕೆಗಳು ಕಡಿಮೆ ಆಗ್ತವೆ ಮತ್ತು ಬೆಳವಣಿಗೆ ಇನ್ನೂ ಕುಸಿತವನ್ನ ಕಾಣ್ತಾ ಹೋಗುತ್ತೆ. ಆದ್ದರಿಂದ ಗವರ್ನಮೆಂಟ್ ಆ ಸಂದರ್ಭದಲ್ಲಿ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗ್ತಾ ಇರುವಂತ ಬೆಳವಣಿಗೆಯ ಕುಸಿತ ಏನಿದೆ, ಗ್ರೋತ್ ಏನು ಕಡಿಮೆ ಆಗ್ತಾ ಇತ್ತು ಅದರ ಮೇಲೆ ಹೆಚ್ಚಿನ ಫೋಕಸ್ ಅನ್ನ ಮಾಡಬೇಕು, ಫಿಸ್ಕಲ್ ಡೆಫಿಸಿಟಿನ ಮೇಲೆ ಅಲ್ಲ ಅನ್ನುವಂತ ಡಿಸಿಷನ್ ನ ಕೈಗೊಂಡು 2008ರಲ್ಲಿ FRBM ಆಕ್ಟ್ ಅಲ್ಲಿ ಇದ್ದಂತ ಟಾರ್ಗೆಟ್ ಗಳು ಏನಿದ್ವು ಇವುಗಳನ್ನ ಪೋಸ್ಟ್ ಪೋನ್ ಮಾಡುತ್ತೆ.
ಪೋಸ್ಟ್ಪೋನ್ ಮಾಡುತ್ತೆ. ನಂತರ 2009ರಲ್ಲಿ ಬಂದು ಈ ಟಾರ್ಗೆಟ್ ಗಳನ್ನ ಸಸ್ಪೆಂಡ್ ಮಾಡುತ್ತೆ. ಸಸ್ಪೆಂಡ್ ಅಥವಾ ಸ್ಥಗಿತಗೊಳಿಸುತ್ತೆ. ಯಾಕೆ ಅಂತಂದ್ರೆ ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಇಂದ ಆದಂತ ಹೊಡೆತ ಏನಿದೆ, ಆರ್ಥಿಕ ಹೊಡೆತ ಇಂಡಿಯನ್ ಎಕಾನಮಿಯ ಮೇಲೆ, ಅದರಿಂದ ಇಂಡಿಯನ್ ಎಕಾನಮಿಯನ್ನ ಹೊರ ತರಬೇಕು ಅಂತಂದ್ರೆ ಗವರ್ನಮೆಂಟ್ ಫಿಸ್ಕಲ್ ಸ್ಟಿಮ್ಯುಲಸ್ ಅನ್ನ ಕೊಡಬೇಕಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಫಿಸ್ಕಲ್ ಸ್ಟಿಮ್ಯುಲಸ್ ಅಂದ್ರೆ ಏನು? ಫಿಸ್ಕಲ್ ಅಂತಂದ್ರೆ ಬಜೆಟಿನ ಮುಖಾಂತರವಾಗಿ ಆರ್ಥಿಕ ವ್ಯವಸ್ಥೆಗೆ ಸ್ಟಿಮ್ಯುಲಸ್ ಅನ್ನ ಕೊಡೋದು. ಯಾವ ರೀತಿಯ ಸ್ಟಿಮ್ಯುಲಸ್ ಅನ್ನ ಕೊಡೋದು? ಟ್ಯಾಕ್ಸ್ ಎಕ್ಸಂಪ್ಷನ್ ಗಳನ್ನ ಕೊಡೋದು. ಟ್ಯಾಕ್ಸ್ ಎಕ್ಸಂಪ್ಷನ್ ಗಳನ್ನ ಕೊಡೋದ್ರಿಂದ ಬಿಸ್ನೆಸ್ ಕ್ಲಾಸ್ಗೆ ಹೆಚ್ಚು ಹಣ ಕೈಯಲ್ಲಿ ಉಳಿಯುತ್ತೆ. ತೆರಿಗೆಯನ್ನು ಸರ್ಕಾರಕ್ಕೆ ಕೊಡುವುದರ ಬದಲಾಗಿ ಹೆಚ್ಚಿನ ಹಣವನ್ನ ತಮ್ಮ ಕೈಯಲ್ಲಿ ಉಳಿಸ್ಕೊಳ್ತಾರೆ ಬಿಸ್ನೆಸ್ ಕ್ಲಾಸ್. ಈ ಬಿಸ್ನೆಸ್ ಕ್ಲಾಸಿನ ಕೈಯಲ್ಲಿ ಹಣ ಉಳಿದಿದೆ ಅಂತಂದ್ರೆ ಇದು ಇನ್ನೊಂದು ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗುತ್ತೆ ಎಕಾನಮಿಗೆ. ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಯ್ತು ಅಂತಂದ್ರೆ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಪ್ರೊಡಕ್ಷನ್ ಅಥವಾ ಉತ್ಪಾದನೆಯನ್ನ ಮಾಡಬೇಕು ಅಂತಂದ್ರೆ ಕೆಲಸಗಾರರು ಬೇಕು ಅಂದ್ರೆ ಅದರ ಅರ್ಥ ಏನು? ಜಾಬ್ ಗಳನ್ನ ಸೃಷ್ಟಿಸಿದ ಹಾಗೆ ಆಯ್ತು. ಜಾಬ್ ಗಳನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಇದರಿಂದ ಜನತೆಯ ಕೈಗೆ ಇನ್ಕಮ್ ಬರುತ್ತೆ. ಸ್ಯಾಲರಿಯ ಮುಖಾಂತರವಾಗಿ ಜನತೆಯ ಕೈಗೆ ಇನ್ಕಮ್ ಅಥವಾ ಆದಾಯ ಬಂತು ಅಂತಂದ್ರೆ ಅದನ್ನ ಅವರು ಡಿಮ್ಯಾಂಡ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೆ, ವಸ್ತುಗಳನ್ನ ಖರೀದಿ ಮಾಡ್ಲಿಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಡಿಮ್ಯಾಂಡ್ ಜಾಸ್ತಿ ಆಯ್ತು ಅಂತಂದ್ರೆ ಆಟೋಮ್ಯಾಟಿಕಲಿ ಎಕಾನಮಿ ರಿವೈವ್ ಆಗುತ್ತೆ. ಅಂದ್ರೆ ಎಕಾನಮಿಯಲ್ಲಿ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಎಕಾನಮಿಯಲ್ಲಿ ಒಂದು ವರ್ಚಸ್ ಸೈಕಲ್ ಅನ್ನೋದು ಕ್ರಿಯೇಟ್ ಆಗುತ್ತೆ. ತನ್ನಿಂದ ತಾನೇ ಡ್ರೈವ್ ಆಗುವಂತ ಒಂದು ಉತ್ಕೃಷ್ಟವಾದಂತ ಸೈಕಲ್ ಕ್ರಿಯೇಟ್ ಆಗುತ್ತೆ. ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಪ್ರೊಡಕ್ಷನ್ಗೋಸ್ಕರ ಜಾಬ್ಗಳು ಸೃಷ್ಟಿ ಆಗ್ತವೆ, ಅದರಿಂದ ಇನ್ಕಮ್ ಜಾಸ್ತಿ ಆಗುತ್ತೆ, ಅದರಿಂದ ಡಿಮ್ಯಾಂಡ್ ಆಟೋಮ್ಯಾಟಿಕಲಿ ಸೃಷ್ಟಿ ಆಗುತ್ತೆ. ಡಿಮ್ಯಾಂಡ್ ಸೃಷ್ಟಿ ಆಯ್ತು ಅಂತಂದ್ರೆ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಆಗುತ್ತೆ. ಈ ರೀತಿಯಾಗಿ ಎಕಾನಮಿಯನ್ನ ರಿವೈವ್ ಮಾಡ್ಲಿಕ್ಕೆ ಆಗುತ್ತೆ. ಇವೆಲ್ಲವನ್ನ ಮಾಡಬೇಕು ಅಂತಂದ್ರೆ, ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ರಿವೈವ್ ಮಾಡಬೇಕು ಅಂತಂದ್ರೆ ನಾವು ಸ್ಟಾರ್ಟ್ ಮಾಡಿದಂತ ಪಾಯಿಂಟ್ ಯಾವುದು? ಟ್ಯಾಕ್ಸ್ ಎಕ್ಸಂಪ್ಷನ್ ಅನ್ನ ಕೊಡಬೇಕು ಗವರ್ನಮೆಂಟ್ ಅನ್ನುವಂತ ಪಾಯಿಂಟ್ ಇಂದ. ಅಂದ್ರೆ ಗವರ್ನಮೆಂಟ್ ಟ್ಯಾಕ್ಸ್ ಎಕ್ಸಂಪ್ಷನ್ ಗಳನ್ನ ಕೊಡುವುದರ ಮುಖಾಂತರವಾಗಿ, ಟ್ಯಾಕ್ಸ್ ಹಾಲಿಡೇಗಳನ್ನ ಕೊಡುವುದರ ಮುಖಾಂತರವಾಗಿ ಈ ರೀತಿಯಾಗಿ ಪ್ರೊಡಕ್ಷನ್ ಅನ್ನ ಜಾಸ್ತಿ ಮಾಡಬಹುದು, ಎಕ್ಸ್ಪೋರ್ಟ್ ಅನ್ನ ಜಾಸ್ತಿ ಮಾಡಬಹುದು, ಇನ್ವೆಸ್ಟ್ಮೆಂಟ್ ಅನ್ನ ಜಾಸ್ತಿ ಮಾಡಬಹುದು, ನಮ್ಮ ಇಂಡಸ್ಟ್ರಿಯಲೈಸೇಷನ್ ಅನ್ನ ಜಾಸ್ತಿ ಮಾಡಬಹುದು, ಒಟ್ಟಾರೆಯಾಗಿ ನಮ್ಮ ಎಕಾನಮಿಯನ್ನೇ ರಿವೈವ್ ಮಾಡಬಹುದು. ಆದ್ದರಿಂದನೇ ಇದನ್ನ ನಾವು ಫಿಸ್ಕಲ್ ಸ್ಟಿಮ್ಯುಲಸ್ ಅಂತ ಕರಿತೀವಿ. ಎಕಾನಮಿಗೆ ಕೊಡ್ತಾ ಇರುವಂತ ಸ್ಟಿಮ್ಯುಲಸ್ ಯಾವುದರ ಮುಖಾಂತರವಾಗಿ? ಬಜೆಟಿನ ಮುಖಾಂತರವಾಗಿ. ಆದ್ದರಿಂದ ಫಿಸ್ಕಲ್ ಸ್ಟಿಮ್ಯುಲಸ್ ಅಂತ ಕರಿತೀವಿ. ಒಟ್ಟಾರೆಯಾಗಿ 2009ರಲ್ಲಿ ಗವರ್ನಮೆಂಟ್ FRBM ಆಕ್ಟ್ ನಲ್ಲಿ ಇರುವಂತ ಟಾರ್ಗೆಟ್ ಗಳನ್ನ ಸಸ್ಪೆಂಡ್ ಮಾಡುತ್ತೆ. ಯಾತಕ್ಕೋಸ್ಕರ ಅಂತಂದ್ರೆ ಆ ಸಂದರ್ಭದಲ್ಲಿ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ರಿವೈವ್ ಮಾಡ್ಲಿಕ್ಕೋಸ್ಕರ, ಗ್ಲೋಬಲ್ ಫಿನಾನ್ಷಿಯಲ್ ಕ್ರೈಸಿಸ್ ಇಂದ ಆದಂತ ಹೊಡೆತದಿಂದ ನಮ್ಮ ಆರ್ಥಿಕ ವ್ಯವಸ್ಥೆಯನ್ನ ಕಾಪಾಡ್ಲಿಕ್ಕೋಸ್ಕರ, ಫಿಸ್ಕಲ್ ಸ್ಟಿಮ್ಯುಲಸ್ ಅನ್ನ ಕೊಡ್ಲಿಕ್ಕೋಸ್ಕರ ತನ್ನ ಟಾರ್ಗೆಟ್ ಅನ್ನ ಸಸ್ಪೆಂಡ್ ಮಾಡುತ್ತೆ. 2011-12 ಸಂದರ್ಭದಲ್ಲಿ ಮತ್ತೆ ವಾಪಸ್ಸು ನಮ್ಮ ಆರ್ಥಿಕ ವ್ಯವಸ್ಥೆ ರಿಕವರಿಯ ಕಡೆಗೆ ಬರ್ತಾ ಇರುತ್ತೆ, ನಾರ್ಮಲ್ಸಿಯ ಕಡೆಗೆ ಬರ್ತಾ ಇರುತ್ತೆ. ಮತ್ತೆ FRBM ಆಕ್ಟಿನ ಅಡಿಯಲ್ಲಿರುವಂತಹ ಟಾರ್ಗೆಟ್ ಗಳನ್ನ ಕೈಗೆತ್ತಿಕೊಳ್ಳಲಾಗುತ್ತೆ. ಅದಕ್ಕೋಸ್ಕರ 2012ರಲ್ಲಿ FRBM ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಅನ್ನ ತರಲಾಯಿತು, ತಿದ್ದುಪಡಿಯನ್ನ ತರಲಾಯಿತು. ಈ ತಿದ್ದುಪಡಿಯಲ್ಲಿ 2 ಇಂಪಾರ್ಟೆಂಟ್ ರಿಫಾರ್ಮ್ ಗಳನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಅದರಲ್ಲಿ ಮೊದಲನೇದು ಹೊಸ ಕಾನ್ಸೆಪ್ಟ್ ಒಂದು ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅನ್ನ ಇಂಟ್ರೊಡ್ಯೂಸ್ ಮಾಡಲಾಯಿತು. ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ನಮ್ಮಲ್ಲಿ ಈಗ ರೆವೆನ್ಯೂ ಡೆಫಿಸಿಟ್ ಇದೆ. ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಮೈನಸ್ ರೆವೆನ್ಯೂ ರೆಸಿಪ್ಟ್ ಆಗುತ್ತೆ. ಅಂದ್ರೆ ಗವರ್ನಮೆಂಟ್ ಮುಂದೊಂದು ದಿನ ತನಗೆ ಯಾವುದೇ ಆದಾಯವನ್ನ ತಂದು ಕೊಡದೇ ಇರುವಂತ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಎಷ್ಟು ಭಾಗವನ್ನ ರೆವೆನ್ಯೂ ರೆಸಿಪ್ಟ್ ಇಂದ, ಅಂದ್ರೆ ಇವತ್ತು ಗವರ್ನಮೆಂಟ್ಗೆ ಯಾವುದೇ ಹೊರೆ ಇಲ್ಲದೆ ಇರುವಂತ, ಮರುಪಾವತಿಯನ್ನ ಮಾಡಬೇಕಾದಂತ ಅವಶ್ಯಕತೆ ಇಲ್ಲದೆ ಇರುವಂತ ಆದಾಯ ಏನಿದೆ ಗವರ್ನಮೆಂಟ್ಗೆ ರೆವೆನ್ಯೂ ರೆಸಿಪ್ಟ್ ಅಂತ, ಇದರಿಂದ ಎಷ್ಟು ಭಾಗವನ್ನ ಮೀಟ್ ಮಾಡ್ತಾ ಇದೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಅನ್ನೋದೇ ಈ ರೆವೆನ್ಯೂ ಡೆಫಿಸಿಟ್ ಆಗಿದೆ. ಈ ರೆವೆನ್ಯೂ ಡೆಫಿಸಿಟ್ ಏನಾದ್ರೂ 0 ಆಗಿದೆ ಅಂದ್ರೆ ಗವರ್ನಮೆಂಟ್ ತನ್ನೆಲ್ಲ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅನ್ನ ರೆವೆನ್ಯೂ ರೆಸಿಪ್ಟ್ ಇಂದನೇ ಮೀಟ್ ಮಾಡ್ತಾ ಇದೆ ಅಂತ ಆಗತ್ತೆ. ಆದರೆ ಇದನ್ನ 0 ಮಾಡೋದು ಅಷ್ಟು ಸುಲಭ ಅಲ್ಲ. ಯಾಕೆ ಅಂತಂದ್ರೆ ರೆವೆನ್ಯೂ ಎಕ್ಸ್ಪೆಂಡಿಚರ್ ಜಾಸ್ತಿ ಇರುತ್ತೆ ಗವರ್ನಮೆಂಟ್ಗೆ. ಫಾರ್ ಎಕ್ಸಾಂಪಲ್ ಸಬ್ಸಿಡಿಗಳನ್ನ ಕೊಡ್ಲೇಬೇಕಿರುತ್ತೆ, ಫಾರ್ ಎಕ್ಸಾಂಪಲ್ ಸ್ಯಾಲರಿಗಳನ್ನ ಕೊಡ್ಲೇಬೇಕಿರುತ್ತೆ, ಈ ಹಿಂದೆ ಗವರ್ನಮೆಂಟ್ ತೆಗೆದುಕೊಂಡಿರುವಂತಹ ಸಾಲಕ್ಕೆ ಬಡ್ಡಿಯನ್ನ ಕಟ್ಟಲೇಬೇಕಾಗಿರುತ್ತೆ. ಆದ್ದರಿಂದ ಈ ಎಲ್ಲ ವಿಷಯಗಳಲ್ಲಿ ಗವರ್ನಮೆಂಟ್ ತನ್ನ ಎಕ್ಸ್ಪೆಂಡಿಚರ್ ನ ಕಡಿಮೆ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಎಕ್ಸ್ಪೆಂಡಿಚರ್ ನ ಕಡಿಮೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ. ಆದರೆ FRBM ಆಕ್ಟ್ ಡೈರೆಕ್ಟ್ಲಿ ಹೇಳುತ್ತೆ ಇದನ್ನ 0 ಮಾಡಬೇಕು ಅಂತ. ಆದ್ದರಿಂದ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ ಈ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಲ್ಲಿ ಒಂದು ಅಂಶವನ್ನ ತಗೊಳುತ್ತೆ. ಆ ಅಂಶ ಯಾವುದು ಅಂತಂದ್ರೆ ಗ್ರಾಂಟ್ಗಳು. ಈಗ ಗವರ್ನಮೆಂಟ್ ಆಫ್ ಇಂಡಿಯಾ ಗವರ್ನಮೆಂಟ್ ಆಫ್ ಕರ್ನಾಟಕಕ್ಕೆ ಒಂದಷ್ಟು ಗ್ರಾಂಟ್ ಅನ್ನ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ. ಆ ಗ್ರಾಂಟ್ ಈಗ ಗವರ್ನಮೆಂಟ್ ಆಫ್ ಇಂಡಿಯಾದ ಬಜೆಟ್ ಅಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗುತ್ತೆ. ಆದರೆ ಈ ಗ್ರಾಂಟ್ ಗವರ್ನಮೆಂಟ್ ಆಫ್ ಕರ್ನಾಟಕದ ಕೈಗೆ ಬಂದಾಗ ಗವರ್ನಮೆಂಟ್ ಆಫ್ ಕರ್ನಾಟಕ ಈ ಗ್ರಾಂಟಿನ ಮುಖಾಂತರವಾಗಿ ಬಂದಿರುವಂತಹ ಹಣವನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಬಳಕೆ ಮಾಡಿಕೊಳ್ಳಬಹುದು. ಅಂತಂದ್ರೆ ಇಲ್ಲಿ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿ ಬಂದಿರುವಂತಹ ಹಣ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಗ್ರೌಂಡ್ ಅಲ್ಲಿ ಇಂಪ್ಲಿಮೆಂಟೇಷನ್ಗೆ ಬರ್ತಾ ಇದೆ. ಆದ್ದರಿಂದ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ಅಂದ್ರೆ ಸೆಂಟ್ರಲ್ ಗವರ್ನಮೆಂಟ್ ಏನ್ ಮಾಡುತ್ತೆ ಅಂತಂದ್ರೆ, ತಾನು
ನಾನು ಕೊಟ್ಟಿರುವಂತ ಗ್ರಾಂಟ್ ಅಲ್ಲಿ ಎಷ್ಟು ಗ್ರಾಂಟ್ ಅನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿ ಬಳಕೆ ಮಾಡ್ಕೊಳ್ಳಲಾಗಿದೆಯೋ ಅಂತಂದ್ರೆ ಅಸೆಟ್ ಗಳನ್ನ ಸೃಷ್ಟಿಸಲಿಕ್ಕೆ ಬಳಕೆ ಮಾಡ್ಕೊಳ್ಳಲಾಗಿದೆಯೋ ಅದನ್ನ ಈ ರೆವೆನ್ಯೂ ಡೆಫಿಸಿಟ್ ಇಂದ ಹೊರ ತೆಗಿಬೇಕಾಗಿದೆ. ಅದಕ್ಕೋಸ್ಕರ ಹೊಸ ಕಾನ್ಸೆಪ್ಟ್ ಒಂದನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ, ಅದೇ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್. ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ತನ್ನ ರೆವೆನ್ಯೂ ಡೆಫಿಸಿಟ್ ಅಲ್ಲಿ ಎಷ್ಟು ಗ್ರಾಂಟ್ ಅನ್ನ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಗೋಸ್ಕರ ಬಳಕೆ ಮಾಡ್ಕೊಳ್ಳಲಾಗಿದೆ ಸ್ಟೇಟ್ ಗಳ ಹಂತದಲ್ಲಿ, ಅಂದ್ರೆ ಅಸೆಟ್ ಗಳನ್ನ ಸೃಷ್ಟಿಸಲಿಕ್ಕೋಸ್ಕರ ಬಳಕೆ ಮಾಡ್ಕೊಳ್ಳಲಾಗಿದೆ, ಅದನ್ನ ಮೈನಸ್ ಮಾಡಬೇಕಾಗಿದೆ. ಅದನ್ನೇ ನಾವು ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತ ಕರಿತೀವಿ. ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂತಂದ್ರೆ ರೆವೆನ್ಯೂ ಡೆಫಿಸಿಟ್ ಅಲ್ಲಿ ಅಸೆಟ್ ಗಳನ್ನ ಸೃಷ್ಟಿ ಮಾಡ್ಕೊಳ್ಳಿಕ್ಕೋಸ್ಕರ ಬಳಕೆ ಮಾಡ್ಕೊಂಡಿರುವಂತ ಗ್ರಾಂಟ್ ಅನ್ನ ತೆಗಿಬೇಕಾಗಿದೆ, ಮೈನಸ್ ಮಾಡಬೇಕಾಗಿದೆ. ಆಗ ಬರುವಂತ ರೆವೆನ್ಯೂ ಡೆಫಿಸಿಟ್ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ 2019-20 ಸಾಲಿನಲ್ಲಿ ನಮ್ಮ ರೆವೆನ್ಯೂ ಡೆಫಿಸಿಟ್ ಬಂದು 3.3% ಇತ್ತು. ಅದೇ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಬಂದು 2.4% ಇತ್ತು. ಈ ಡಿಫರೆನ್ಸ್ ಏನಿದೆ, ಈ ಡಿಫರೆನ್ಸ್ ಅನ್ನ ನಾವು ಅಸೆಟ್ ಅನ್ನ ಕ್ರಿಯೇಟ್ ಮಾಡ್ಲಿಕ್ಕೋಸ್ಕರ ಬಳಕೆ ಮಾಡ್ಕೊಂಡಿರುವಂತ ಗ್ರಾಂಟ್ ಆಗಿದೆ. ಇಷ್ಟು ನಮಗೆ ಓವರ್ ಆಲ್ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಈ FRBM ಅಮೆಂಡ್ಮೆಂಟ್ ಆಕ್ಟಿನ ಮುಖಾಂತರವಾಗಿ ಸೆಂಟ್ರಲ್ ಗವರ್ನಮೆಂಟ್ ಈ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಇಂಟ್ರೊಡ್ಯೂಸ್ ಮಾಡುತ್ತೆ. ಅದರ ಜೊತೆಗೆ ಈ ಅಮೆಂಡ್ಮೆಂಟ್ ಅಲ್ಲಿ ಮಿಡ್ ಟರ್ಮ್ ಎಕ್ಸ್ಪೆಂಡಿಚರ್ ರಿಫಾರ್ಮ್ ಗಳನ್ನ ಕೂಡ ತರಲಾಗುತ್ತೆ. ಈಗ ಈ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ನ ಬಗ್ಗೆ ಅಮೆಂಡ್ಮೆಂಟ್ ಅಲ್ಲಿ ಏನ್ ಹೇಳಲಾಯಿತು ಅಂತಂದ್ರೆ 2015 ಮಾರ್ಚ್ 31 ಒಳಗಾಗಿ ಈ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅನ್ನ 0 ಮಾಡಬೇಕು. ಅದೇ ರೆವೆನ್ಯೂ ಡೆಫಿಸಿಟ್ ಏನಿದೆ ಇದನ್ನ 2% ಗೆ ಇಳಿಸಬೇಕು ಅನ್ನುವಂತ ಮಾತನ್ನ ಹೇಳಲಾಯಿತು. ಅಂದರೆ ಈ ಹಿಂದಿನ FRBM ಆಕ್ಟ್ ಅಲ್ಲಿ ಅಂದ್ರೆ 2003ರಲ್ಲಿ ತಂದಂತ ಆಕ್ಟ್ ಅಲ್ಲಿ ರೆವೆನ್ಯೂ ಡೆಫಿಸಿಟ್ ಅನ್ನ 0 ಮಾಡೋದಿತ್ತು. ಆದರೆ ಈಗ 2012ರ ತಿದ್ದುಪಡಿಯಲ್ಲಿ ರೆವೆನ್ಯೂ ಡೆಫಿಸಿಟ್ ಅನ್ನ 2% ಗೆ ಇಳಿಸೋಣ, ಈ ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅನ್ನ 0 ಮಾಡೋಣ 2015 ಮಾರ್ಚ್ 31 ಒಳಗಾಗಿ ಅನ್ನುವಂತ ಡಿಸಿಷನ್ ನ ಕೈಗೊಳ್ಳಲಾಯಿತು. ಇದು ನಮಗೆ ಈ FRBM ಆಕ್ಟ್ ಅಲ್ಲಿ 2012ರಲ್ಲಿ ತಂದಂತ ತಿದ್ದುಪಡಿ. 2015ಕ್ಕೆ ಟಾರ್ಗೆಟ್ ಇಯರ್ ಆಗಿ ಫಿಕ್ಸ್ ಮಾಡಲಾಯಿತು. ಎಗೇನ್ ಇದನ್ನ ಕೂಡ ಮೀಟ್ ಮಾಡ್ಲಿಕ್ಕೆ ಆಗುದಿಲ್ಲ, ಮತ್ತೆ ಅಮೆಂಡ್ಮೆಂಟ್ ಅನ್ನ ಮಾಡಲಾಯಿತು 2015ರಲ್ಲಿ, ಮತ್ತೆ ಟಾರ್ಗೆಟ್ ಅನ್ನ 2018ಕ್ಕೆ ಫಿಕ್ಸ್ ಮಾಡಲಾಯಿತು. ಆದರೆ 2018ಕ್ಕೂ ಈ ಟಾರ್ಗೆಟ್ ಅನ್ನ ನಮಗೆ ಮೀಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಾದಾಗ ಒಂದು ಹೊಸ ಕಮಿಟಿಯನ್ನ ನೇಮಕ ಮಾಡ್ತೀವಿ. 2016ರಲ್ಲಿ ಕಮಿಟಿ ಒಂದನ್ನ ನೇಮಕ ಮಾಡಲಾಯಿತು NK ಸಿಂಗ್ ಅವರ ನೇತೃತ್ವದಲ್ಲಿ. ಯಾತಕ್ಕೋಸ್ಕರ ಈ FRBM ಆಕ್ಟ್ ಅನ್ನ ರಿವ್ಯೂ ಮಾಡ್ಲಿಕ್ಕೋಸ್ಕರ. ಅದು ತನ್ನ ರಿಪೋರ್ಟ್ ಅನ್ನ ಕೊಡುತ್ತೆ 2017ರಲ್ಲಿ. ಆ ರಿಪೋರ್ಟ್ ಅಲ್ಲಿ ಇರುವಂತ ಮೇಜರ್ ಅಂಶಗಳು ಏನು ಅಂತಂದ್ರೆ ಫಿಸ್ಕಲ್ ಡೆಫಿಸಿಟ್ ಅನ್ನಂತೂ ಕಡಿಮೆ ಮಾಡಲೇಬೇಕು, ರೆವೆನ್ಯೂ ಡೆಫಿಸಿಟ್ ಅನ್ನು ಕಡಿಮೆ ಮಾಡಲೇಬೇಕು, ಗವರ್ನಮೆಂಟ್ ತನ್ನ ಸಾಲವನ್ನ ಕಡಿಮೆ ಮಾಡಲೇಬೇಕು. ಅದಕ್ಕೆ ಒಂದು ದಾರಿಯನ್ನ ಕೊಡುತ್ತೆ ಈ ಕಮಿಟಿ. ಯಾವ ದಾರಿಯನ್ನ ಕೊಡುತ್ತೆ? ಗ್ಲೈಡಿಂಗ್ ಪಾತ್ ಅನ್ನುವಂತ ಒಂದು ಪಾತ್ ಅನ್ನ ಕೊಡುತ್ತೆ. ಗ್ಲೈಡಿಂಗ್ ಪಾತ್ ಅಂತಂದ್ರೆ ಈ ರೀತಿಯಾಗಿ ಇಳಿಜಾರಿನ ರೂಪದಲ್ಲಿ ನಾವು ಈ ಟಾರ್ಗೆಟ್ ಗಳನ್ನ ಮೀಟ್ ಮಾಡಬೇಕಾಗಿದೆ, ಅಂದ್ರೆ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕಾಗಿದೆ. ಫಾರ್ ಎಕ್ಸಾಂಪಲ್ ಡೆಪ್ಟ್ ಟು GDP ರೇಷಿಯೋ ಅಂದ್ರೆ ಗವರ್ನಮೆಂಟಿನ ಸಾಲ ಸೆಂಟ್ರಲ್ ಗವರ್ನಮೆಂಟ್ ಅನ್ನೇ ತೆಗೆದುಕೊಂಡಿದ್ದೆ ಆದ್ರೆ 2016-17ನೇ ಸಾಲಿನಲ್ಲಿ ಸೆಂಟ್ರಲ್ ಗವರ್ನಮೆಂಟಿನ ಸಾಲ ಬಂದು 49.4% ಇತ್ತು ಡೆಪ್ಟ್ ಟು GDP ರೇಷಿಯೋ ಅನ್ನೋದು. ಇದನ್ನ ಹಂತ ಹಂತವಾಗಿ ಎಷ್ಟರ ಮಟ್ಟಿಗೆ ಕಡಿಮೆ ಮಾಡಬೇಕು ಅಂತಂದ್ರೆ 2022-23ನೇ ಸಾಲಿನ ಹೊತ್ತಿಗೆ ಅಂದ್ರೆ 2023 ಮಾರ್ಚ್ 31ನೇ ತಾರೀಕಿನ ಹೊತ್ತಿಗೆ ಇದನ್ನ 38.7%ಗೆ ತರಬೇಕು. ಇದು ಸೆಂಟ್ರಲ್ ಗವರ್ನಮೆಂಟಿನ ಸಾಲ. ಅದೇ ರೀತಿಯಾಗಿ ಸೆಂಟ್ರಲ್ ಗವರ್ನಮೆಂಟಿನ ಫಿಸ್ಕಲ್ ಡೆಫಿಸಿಟ್ ಏನಿದೆ ಅದು ಆ ಸಂದರ್ಭದಲ್ಲಿ 3.5% ಇತ್ತು. ಇದನ್ನ ಹಂತ ಹಂತವಾಗಿ ಕಡಿಮೆ ಮಾಡಿ ಅಟ್ಲೀಸ್ಟ್ ಒಂದು ವರ್ಷಕ್ಕೆ 0.3% ಆಫ್ ದಿ GDP ಅನ್ನಾದ್ರೂ ಕಡಿಮೆ ಮಾಡ್ಕೊಳ್ತಾ ಬಂದು 2022-23ನೇ ಹೊತ್ತಿಗೆ 2.5%ಗೆ ಇಳಿಸಬೇಕು. ಅದೇ ರೀತಿಯಾಗಿ ರೆವೆನ್ಯೂ ಡೆಫಿಸಿಟ್ ಅನ್ನ ಆ ಸಂದರ್ಭದಲ್ಲಿ 2.3% ಇತ್ತು. ಇದನ್ನ ಹಂತ ಹಂತವಾಗಿ ಕಡಿಮೆ ಮಾಡಿ ಒಂದು ವರ್ಷಕ್ಕೆ ಏನಿಲ್ಲ ಅಂತಂದ್ರೂ 0.5% ಆಫ್ ದಿ GDP ಅಷ್ಟಾದ್ರೂ ಕಡಿಮೆ ಮಾಡ್ಕೊಳ್ತಾ ಬಂದು ಈ ಒಂದು ವರ್ಷಕ್ಕೆ ಟಾರ್ಗೆಟ್ ಇಯರಿನ ಹೊತ್ತಿಗೆ 0.8%ಗೆ ಇಳಿಸಬೇಕು ಅನ್ನುವಂತ ರೆಕಮೆಂಡೇಶನ್ ನ ಕೊಡುತ್ತೆ. ಇದನ್ನೇ ನಾವು ಗ್ಲೈಡಿಂಗ್ ಪಾತ್ ಅಂತ ಕರಿತೀವಿ. ಅಂದ್ರೆ ಒಂದು ದಾರಿಯನ್ನ ಕೊಡುತ್ತೆ ಈ ಕಮಿಟಿ. ಈ ಒಂದು NK ಸಿಂಗ್ ಕಮಿಟಿಯ ಈ ರೆಕಮೆಂಡೇಶನ್ ಗಳನ್ನ ನಾವು ನೆನ್ಪಿಟ್ಕೊಳ್ಬೇಕು. ಅದರಲ್ಲಿ ಮೊದಲನೆಯದು ಅಂತಂದ್ರೆ ಈ ಕಮಿಟಿಯಲ್ಲಿ ಗವರ್ನಮೆಂಟಿನ ಸಾಲ ಏನಿದೆ ಇದನ್ನ ಮೇಜರ್ ಫೋಕಸ್ ಆಗಿ ತೆಗೆದುಕೊಳ್ಳಲಾಯಿತು. ಆ ಸಂದರ್ಭದಲ್ಲಿ ಗವರ್ನಮೆಂಟಿನ ಸಾಲ 70% ಇತ್ತು. ಸೆಂಟರ್ ಮತ್ತು ಎಲ್ಲ ಸ್ಟೇಟ್ ಗಳನ್ನ ಒಳಗೊಂಡಿದ್ದೆ ಆದ್ರೆ 2017ರಲ್ಲಿ ಗವರ್ನಮೆಂಟಿನ ಸಾಲ 70% ಇತ್ತು ಡೆಪ್ಟ್ ಟು GDP ರೇಷಿಯೋ ಅನ್ನೋದು. ಈ ಒಂದು ಗ್ರಾಫ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದ್ದು 49.4% ಅನ್ನೋದು ಕೇಂದ್ರ ಸರ್ಕಾರದ ಡೆಪ್ಟ್ ಟು GDP ರೇಷಿಯೋ ಆಗಿತ್ತು. ಅದೇ ರೀತಿಯಾಗಿ ಎಲ್ಲ ಸರ್ಕಾರಗಳ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಎಲ್ಲ ಸಾಲವನ್ನ ಸೇರಿಸಿದ್ದೆ ಆದ್ರೆ 2017ರಲ್ಲಿ 70% ಇತ್ತು ಡೆಪ್ಟ್ ಟು GDP ರೇಷಿಯೋ ಅನ್ನೋದು. ಇದನ್ನೇ ಫೋಕಸ್ ಆಗಿ ಇಟ್ಕೊಂಡು NK ಸಿಂಗ್ ಕಮಿಟಿ ಹೇಳುತ್ತೆ ಈ 70% ಅನ್ನ 60%ಗೆ ಇಳಿಸಬೇಕು. ಆ 60% ಅಲ್ಲಿ ಸೆಂಟ್ರಲ್ ಗವರ್ನಮೆಂಟ್ 40% ಅನ್ನ ಮತ್ತು ಸ್ಟೇಟ್ ಗವರ್ನಮೆಂಟ್ಗಳು 20% ಅನ್ನ ಅಚೀವ್ ಮಾಡಬೇಕು.
ಮಾಡಬೇಕು ಅಂತಂದ್ರೆ ಸೆಂಟ್ರಲ್ ಗವರ್ನಮೆಂಟಿನ ಡೆಪ್ಟ್ ಟು GDP ರೇಷಿಯೋ 40% ಅನ್ನ ಕ್ರಾಸ್ ಮಾಡುವ ಹಾಗಿಲ್ಲ. ಎಲ್ಲ ರಾಜ್ಯಗಳನ್ನ ಕಲೆ ಹಾಕಿದ್ದೆ ಆದ್ರೆ ಡೆಪ್ಟ್ ಟು GDP ರೇಷಿಯೋ 20% ಅನ್ನ ಕ್ರಾಸ್ ಮಾಡುವ ಹಾಗಿಲ್ಲ. ಒಟ್ಟಾರೆ ಗವರ್ನಮೆಂಟ್ಗಳು ಎಲ್ಲ ಗವರ್ನಮೆಂಟ್ಗಳನ್ನ ಕಲೆ ಹಾಕಿದ್ದೆ ಆದ್ರೆ 60% ಅನ್ನ ಕ್ರಾಸ್ ಮಾಡುವ ಹಾಗಿಲ್ಲ ಅನ್ನುವಂತ ಟಾರ್ಗೆಟ್ ಅನ್ನ ಕೊಡುತ್ತೆ ಡೆಪ್ಟ್ ಟು GDP ರೇಷಿಯೋದ ವಿಷಯವಾಗಿ ಈ NK ಸಿಂಗ್ ಕಮಿಟಿ. ಅದೇ ರೀತಿಯಾಗಿ ರೆವೆನ್ಯೂ ಡೆಫಿಸಿಟ್ ಟಾರ್ಗೆಟ್ ಅನ್ನ ಈಗಾಗಲೇ ನಾವು ಡಿಸ್ಕಸ್ ಮಾಡಿರೋ ಹಾಗೆ 0.8% ಗೆ ತರಬೇಕು 2023 ಮಾರ್ಚ್ 31ನೇ ತಾರೀಕಿನ ಒಳಗಾಗಿ. ಅದಕ್ಕೋಸ್ಕರ ಪ್ರತಿ ವರ್ಷ 0.5% ಆಫ್ ದಿ GDP ಅಷ್ಟನ್ನಾದ್ರೂ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು ಗ್ಲೈಡಿಂಗ್ ಪಾತ್ ಅಲ್ಲಿ, ಅಂದ್ರೆ ಹಂತ ಹಂತವಾಗಿ ಕಡಿಮೆ ಮಾಡ್ಕೊಳ್ತಾ ಹೋಗಬೇಕು. ಅದೇ ರೀತಿಯಾಗಿ ಫಿಸ್ಕಲ್ ಡೆಫಿಸಿಟಿನ ಟಾರ್ಗೆಟ್ ಅನ್ನ ಕೂಡ ಕೊಡಲಾಗುತ್ತೆ 2023 ಮಾರ್ಚ್ 31ನೇ ತಾರೀಕಿನ ಒಳಗಾಗಿ 2.5% ಗೆ ಇಳಿಸಬೇಕು. ಅದಕ್ಕೋಸ್ಕರ ಪ್ರತಿ ವರ್ಷ ಅಟ್ಲೀಸ್ಟ್ 0.3% ಆಫ್ ದಿ GDP ಅನ್ನಾದ್ರೂ ಕಡಿಮೆ ಮಾಡ್ಕೊಳ್ತಾ ಬರಬೇಕು ಅಂತ ಈ NK ಸಿಂಗ್ ಕಮಿಟಿ ಹೇಳುತ್ತೆ. ಆದರೆ ಈ ಕಮಿಟಿ ತಾನು ಪಾತನ್ನ ಕೊಡ್ತಿರ್ಬೇಕಾದ್ರೆ, ಗ್ಲೈಡಿಂಗ್ ಪಾತನ್ನ ಕೊಡ್ತಿರ್ಬೇಕಾದ್ರೆ, ಕೊರತೆಗಳನ್ನ ಕಡಿಮೆ ಮಾಡ್ತಿರ್ಬೇಕಾದ್ರೆ, ರೆವೆನ್ಯೂ ಡೆಫಿಸಿಟ್ ಆಗಿರಬಹುದು, ಫಿಸ್ಕಲ್ ಡೆಫಿಸಿಟ್ ಆಗಿರಬಹುದು, ಡೆಪ್ಟ್ ಆಗಿರಬಹುದು, ಸಾಲ ಆಗಿರಬಹುದು, ಇದೆಲ್ಲವನ್ನ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾ ಇರಬೇಕಾದ್ರೆ ನಡುವೆ ನಮಗೆ ಕೆಲವೊಂದು ಗ್ಲಿಚ್ಗಳು ಬರಬಹುದು. ಅಂತಂದ್ರೆ ನಡುವೆ ನಮಗೆ ಹಾದಿಯಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಸಿಚುಯೇಷನ್ಗಳು, ಎಕ್ಸೆಪ್ಷನ್ಗಳು ಬರಬಹುದು. ಆ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೋಸ್ಕರ ಈ ಕಮಿಟಿ ಹೇಳುತ್ತೆ ಎಸ್ಕೇಪ್ ಕ್ಲಾಸ್ ಒಂದನ್ನ ನೀವು ಬಳಕೆ ಮಾಡ್ಕೊಳ್ಬಹುದು ಅಂತ. ಎಸ್ಕೇಪ್ ಕ್ಲಾಸ್ ಅಂದ್ರೆ ಏನು? ಈ ಒಂದು ಫಿಸ್ಕಲ್ ಟಾರ್ಗೆಟ್ ಗಳನ್ನ ನಾವು ಅಚೀವ್ ಮಾಡ್ತಾ ಇರಬೇಕಾದ್ರೆ ನಡುವೆ ನಾವು ಕಂಡಿರದೇ ಇರುವಂತ ಎಕ್ಸೆಪ್ಷನಲ್ ಸಿಚುಯೇಷನ್ಗಳು ಏನಾದ್ರೂ ಬಂದಿದ್ದೆ ಆದ್ರೆ, ನಮ್ಮ ಆರ್ಥಿಕ ವ್ಯವಸ್ಥೆಗೆ ಯಾವುದಾದ್ರೂ ಒಂದು ಹೊಡೆತ ಬಂದಿದ್ದೆ ಆದ್ರೆ ಅಂತ ಸಂದರ್ಭದಲ್ಲಿ ಈ ಟಾರ್ಗೆಟ್ ಅನ್ನ ನಾವು ಡಿವಿಯೇಟ್ ಮಾಡಬಹುದು. ಎಷ್ಟರ ಮಟ್ಟಿಗೆ ಡಿವಿಯೇಟ್ ಮಾಡಬಹುದು? ಫಿಸ್ಕಲ್ ಡೆಫಿಸಿಟ್ ಅನ್ನ ಅಪ್ ಟು 0.5% ಆಫ್ ದಿ GDP ಅಷ್ಟು ರಿಲ್ಯಾಕ್ಸ್ ಮಾಡಬಹುದು. ಅಂದ್ರೆ ಫಿಸ್ಕಲ್ ಡೆಫಿಸಿಟ್ ಅನ್ನ ಫಾರ್ ಎಕ್ಸಾಂಪಲ್ 3% ಗೆ ಇಳಿಸಬೇಕು ಈ ವರ್ಷ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದರೆ ಈ ವರ್ಷ ಯಾವುದೋ ಒಂದು ಎಕ್ಸೆಪ್ಷನಲ್ ಸಿಚುಯೇಷನ್ ಬಂದಿದೆ, ನಮ್ಮ ಆರ್ಥಿಕ ವ್ಯವಸ್ಥೆಗೆ ಹೊಡೆತ ಬಿದ್ದಿದೆ. ಇದರಿಂದ ಗವರ್ನಮೆಂಟಿನ ಖರ್ಚು ಜಾಸ್ತಿ ಆಗಿದೆ ಅಥವಾ ಆದಾಯ ಕಡಿಮೆಯಾಗಿ ಸಾಲ ಮಾಡಬೇಕಾಗಿ ಬಂದಿದೆ. ಆದ್ದರಿಂದ ಗವರ್ನಮೆಂಟ್ ಈ ಎಸ್ಕೇಪ್ ಕ್ಲಾಸ್ ಅನ್ನ ಬಳಕೆ ಮಾಡಿಕೊಂಡು ಈ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಏನಿದೆ 3% ಅದನ್ನ 3.5% ತನಕ ತೆಗೆದುಕೊಂಡು ಹೋಗಬಹುದು ಅನ್ನುವಂತ ಮಾತನ್ನ ಈ NK ಸಿಂಗ್ ಕಮಿಟಿ ಹೇಳುತ್ತೆ. ಇಲ್ಲಿ ಎಕ್ಸೆಪ್ಷನಲ್ ಸಿಚುಯೇಷನ್ ಗಳಂದ್ರೆ ಯಾವ್ಯಾವು? ಈ ಕಮಿಟಿ ಹೇಳುತ್ತೆ ನ್ಯಾಷನಲ್ ಸೆಕ್ಯೂರಿಟಿಗೆ ಯಾವುದಾದ್ರೂ ತೊಂದರೆ ಬಂದು ಅದರಿಂದ ಆರ್ಥಿಕ ವ್ಯವಸ್ಥೆಗೆ ತೊಂದರೆ ಆಗಿದ್ದೆ ಆದ್ರೆ, ಹೊಡೆತ ಬಿದ್ದಿದ್ದೆ ಆದ್ರೆ, ಅಥವಾ ಯುದ್ಧದ ಸಂದರ್ಭಗಳು ಬಂದಿದ್ದೆ ಆದ್ರೆ, ಅಗ್ರಿಕಲ್ಚರ್ ಕೊಲ್ಯಾಪ್ಸ್ ಆಗುವ ರೀತಿಯಲ್ಲಿ ಬರಗಾಲ ಏನಾದ್ರೂ ಬಂದಿದ್ದೆ ಆದ್ರೆ, ಪ್ರವಾಹ ಅಥವಾ ಬರಗಾಲದಿಂದ ನಮ್ಮ ಅಗ್ರಿಕಲ್ಚರ್ ವ್ಯವಸಾಯ ಕೃಷಿ ವ್ಯವಸ್ಥೆ ಏನಿದೆ ಇದೇ ಏನಾದ್ರೂ ಕೊಲ್ಯಾಪ್ಸ್ ಆಗಿದ್ದೆ ಆದ್ರೆ, ಅಥವಾ ಗವರ್ನಮೆಂಟ್ ನಮ್ಮ ಆರ್ಥಿಕ ವ್ಯವಸ್ಥೆಗೆ ಬೇಕಾಗಿರುವಂತ ವ್ಯವಸ್ಥಿತ ಸುಧಾರಣೆಗಳನ್ನ, ಫಾರ್ ರೀಚಿಂಗ್ ಸ್ಟ್ರಕ್ಚರಲ್ ರಿಫಾರ್ಮ್ ಗಳನ್ನ, ಫಾರ್ ಎಕ್ಸಾಂಪಲ್ GST ಅಂತ ಸ್ಟ್ರಕ್ಚರಲ್ ರಿಫಾರ್ಮ್. GST ಅನ್ನೋದು ಹಲವಾರು ಟ್ಯಾಕ್ಸ್ ಗಳನ್ನ, ಹಲವಾರು ಇಂಡೈರೆಕ್ಟ್ ಟ್ಯಾಕ್ಸ್ ಗಳನ್ನ ತೆಗೆದು ಹಾಕಿ ನಮ್ಮ ಇಡೀ ದೇಶಕ್ಕೆ ಒಂದು ಪರೋಕ್ಷವಾದಂತ ತೆರಿಗೆಯನ್ನ ತಗೊಂಡು ಬಂದಿದೆ GST ಅನ್ನೋದು. ಇಂಥ ಒಂದು ಸ್ಟ್ರಕ್ಚರಲ್ ರಿಫಾರ್ಮ್ ಅನ್ನ ಗವರ್ನಮೆಂಟ್ ಏನಾದ್ರೂ ತಂದಿದ್ದೆ ಆದ್ರೆ, ಅದರಿಂದ ನಮ್ಮ ಎಕಾನಮಿಯಲ್ಲಿ ವೇರಿಯೇಷನ್ಗಳು, ಏರಿಳಿತಗಳು ಏನಾದ್ರೂ ಆಗಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಕೂಡ ಈ ಎಸ್ಕೇಪ್ ಕ್ಲಾಸ್ ಅನ್ನ ಬಳಕೆ ಮಾಡ್ಕೊಳ್ಬಹುದು ಅಂತ NK ಸಿಂಗ್ ಕಮಿಟಿ ಹೇಳುತ್ತೆ. ಸೊ ಒಟ್ಟಾರೆಯಾಗಿ NK ಸಿಂಗ್ ಕಮಿಟಿ ಒಂದು ಗ್ಲೈಡಿಂಗ್ ಪಾತ್ ಅನ್ನ ಸಜೆಸ್ಟ್ ಮಾಡುವುದರ ಜೊತೆಗೆ ನಡುವೆ ಬರುವಂತ ಎಕ್ಸೆಪ್ಷನಲ್ ಸಿಚುಯೇಷನ್ ಗಳೇನಿದಾವೆ ಇವುಗಳನ್ನ ಫೇಸ್ ಮಾಡ್ಲಿಕ್ಕೋಸ್ಕರ ಎಸ್ಕೇಪ್ ಕ್ಲಾಸ್ ಒಂದನ್ನ ಕೂಡ ಕೊಡುತ್ತೆ NK ಸಿಂಗ್ ಕಮಿಟಿ. ಅದನ್ನ ಬಳಕೆ ಮಾಡುತ್ತೆ 2017ರಲ್ಲಿ ಸೆಂಟ್ರಲ್ ಗವರ್ನಮೆಂಟ್. ಆದರೆ CAG ಬಂದು ಹೇಳುತ್ತೆ ಈ ರೀತಿಯಾಗಿ ಎಸ್ಕೇಪ್ ಕ್ಲಾಸ್ ಅನ್ನ ಸೆಂಟ್ರಲ್ ಗವರ್ನಮೆಂಟ್ ಬಳಕೆ ಮಾಡ್ಕೊಳ್ತಾ ಹೋಗಿದ್ದೆ ಆದ್ರೆ ಪಾರ್ಲಿಮೆಂಟ್ ತಂದಿರುವಂತ FRBM ಆಕ್ಟ್ ಏನಿದೆ ಈ ಆಕ್ಟ್ ಅನ್ನ ನಾವು ವೈಲೇಟ್ ಮಾಡಿದ ಹಾಗೆ ಆಗುತ್ತೆ ಮತ್ತು ನಾವು ಫಿಸ್ಕಲ್ ಡಿಸಿಪ್ಲಿನ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನುವಂತ ಮಾತನ್ನ CAG ಹೇಳುತ್ತೆ. ಅದಕ್ಕೋಸ್ಕರ 2018ರಲ್ಲಿ ಈ FRBM ಆಕ್ಟ್ ಅಲ್ಲಿ ಅಮೆಂಡ್ಮೆಂಟ್ ಅನ್ನ ತರಲಾಯಿತು. ಅಮೆಂಡ್ಮೆಂಟಿನ ಮುಖಾಂತರವಾಗಿ ಈ ಎಸ್ಕೇಪ್ ಕ್ಲಾಸ್ ಅನ್ನ ನಾವು FRBM ಆಕ್ಟ್ ಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ. ಈಗ ಸದ್ಯಕ್ಕೆ FRBM ಆಕ್ಟ್ ಅಲ್ಲಿ ನಮಗೆ ಈ ಎಸ್ಕೇಪ್ ಕ್ಲಾಸ್ ಅನ್ನುವಂತ ಒಂದು ಕ್ಲಾಸ್ ಸಿಗುತ್ತೆ. ಆದರೆ NK ಸಿಂಗ್ ಕಮಿಟಿ ಹೇಳಿತ್ತು ಈ ಎಸ್ಕೇಪ್ ಕ್ಲಾಸ್ ಅನ್ನ ಗವರ್ನಮೆಂಟ್ ಬಳಕೆ ಮಾಡಬೇಕು ಅಂತಂದ್ರೆ 2 ಕಂಡೀಷನ್ಸ್ ಗಳು ಇದಾವೆ. ಅದರಲ್ಲಿ ಮೊದಲನೆಯದು ಏನು ಅಂತಂದ್ರೆ ಗವರ್ನಮೆಂಟ್ ಫಿಸ್ಕಲ್ ಕೌನ್ಸಿಲ್ ಅನ್ನುವಂತ ಒಂದು ಕೌನ್ಸಿಲ್ ಅನ್ನ ತರಬೇಕು. ಆ ಕೌನ್ಸಿಲಿನ ಅಡ್ವೈಸ್ ಅನ್ನ ತೆಗೆದುಕೊಂಡು, ಆ ಕೌನ್ಸಿಲಿನ ಸಲಹೆಯನ್ನ ತೆಗೆದುಕೊಂಡು ಈ ಎಸ್ಕೇಪ್ ಕ್ಲಾಸ್ ಅನ್ನ ಬಳಕೆ ಮಾಡಬೇಕು. ಮತ್ತು ಈ ಎಸ್ಕೇಪ್ ಕ್ಲಾಸ್ ಅನ್ನ ಬಳಕೆ ಮಾಡಬೇಕಾದ್ರೆ ಗವರ್ನಮೆಂಟ್ ತಾನು ಕಮಿಟ್ ಮಾಡಬೇಕು, ಮತ್ತೆ ವಾಪಸ್ಸು ಈ ಗ್ಲೈಡಿಂಗ್ ಪಾತಿಗೆ ಬರ್ತೀನಿ ಅಂತ, ಮತ್ತೆ ಫಿಸ್ಕಲ್ ಡೆಫಿಸಿಟಿನ ಟಾರ್ಗೆಟ್ಗೆ ಮತ್ತೆ ವಾಪಸ್ಸು ಬರ್ತೀನಿ ಅಂತ ಗವರ್ನಮೆಂಟ್ ಕಮಿಟ್ ಮಾಡಬೇಕು. ಆಗ ಮಾತ್ರನೇ ಈ ಎಸ್ಕೇಪ್ ಕ್ಲಾಸ್ ಅನ್ನ ಬಳಕೆ ಮಾಡಬೇಕು ಅನ್ನುವಂತ ಮಾತನ್ನ ಈ NK ಸಿಂಗ್ ಕಮಿಟಿ ಹೇಳಿತ್ತು. ಆದರೆ ಗವರ್ನಮೆಂಟ್ ಇಲ್ಲಿಯವರೆಗೂ ಈ ಫಿಸ್ಕಲ್ ಕೌನ್ಸಿಲ್ ಅನ್ನ ಫಾರ್ಮ್ ಮಾಡಿಲ್ಲ. ಈ ಒಂದು ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೊಳ್ಳಿ. ಅದೇ ರೀತಿಯಾಗಿ ಇನ್ನೊಂದು ಕ್ಲಾಸಿನ ಬಗ್ಗೆ NK ಸಿಂಗ್ ಕಮಿಟಿ ಮಾತಾಡುತ್ತೆ. ಅದು ಯಾವುದು ಅಂತಂದ್ರೆ ಬಾಯನ್ಸಿ ಕ್ಲಾಸ್. ಬಾಯನ್ಸಿ ಕ್ಲಾಸ್ ಅಂತಂದ್ರೆ ಸಿಂಪಲ್ ಟರ್ಮ್ಸ್ ಅಲ್ಲಿ ಹೇಳೋದಾದ್ರೆ, ಈಗ ತಾನೇ ನಾವು ಎಸ್ಕೇಪ್ ಕ್ಲಾಸಿನ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಸ್ಕೇಪ್ ಕ್ಲಾಸ್ ಅನ್ನ ನಾವು ಯಾವಾಗ ಬಳಕೆ ಮಾಡ್ಕೊಳ್ತೀವಿ? ಯಾವಾಗ ಅಂದ್ರೆ ನಮ್ಮ ಎಕಾನಮಿಯಲ್ಲಿ ಈ ಗ್ಲೈಡಿಂಗ್ ಪಾತ್ ಅಲ್ಲಿ ನಾವು ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಅನ್ನ ಮೀಟ್ ಮಾಡಬೇಕು ಅಂತ ಹೋಗ್ತಾ ಇರಬೇಕಾದ್ರೆ ನಡುವೆ ಏನಾದ್ರೂ ಗ್ಲಿಚ್ ಬಂದಿದ್ದೆ ಆದ್ರೆ, ಎಕ್ಸೆಪ್ಷನಲ್ ಸಿಚುಯೇಷನ್ ಬಂದು ನಮಗೆ ಖರ್ಚು ಜಾಸ್ತಿ ಆಗಿ ಆದಾಯ ಕಡಿಮೆ ಆದಾಗ, ಸಾಲವನ್ನ ಹೆಚ್ಚು ಮಾಡಬೇಕಾಗಿ ಬಂದಾಗ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಅನ್ನ
ಅಪ್ ಟು 0.5% ಅಷ್ಟು ಡಿವಿಯೇಟ್ ಮಾಡಬಹುದು. 3% ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದೆ ಆದ್ರೆ 3.5% ಆಫ್ ದಿ GDP ವರೆಗೂ ನಾವು ಸಾಲವನ್ನ ಮಾಡ್ಕೊಳ್ಬಹುದು. ಅದು ನಮಗೆ ಎಸ್ಕೇಪ್ ಕ್ಲಾಸ್ ಆಯ್ತು. ಆದರೆ ನಾವು ಈ ಗ್ಲೈಡಿಂಗ್ ಪಾತ್ ಅಲ್ಲಿ ಇರಬೇಕಾದ್ರೆ ಪಾಸಿಟಿವ್ ಬೆಳವಣಿಗೆಗಳು ಕೂಡ ಆಗಬಹುದಲ್ವಾ? ಪಾಸಿಟಿವ್ ಬೆಳವಣಿಗೆಗಳು ಅಂತಂದ್ರೆ ನಾವು ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ ಬೆಳವಣಿಗೆಯನ್ನ GDP ಗ್ರೋತ್ ಅಲ್ಲಿ ನಾವು ಕಾಣಬಹುದು. ಅಂದುಕೊಂಡದ್ದಕ್ಕಿಂತ ಹೆಚ್ಚಿನ GDP ಗ್ರೋತ್ ಆಯ್ತು ಅಂತಂದ್ರೆ ನಾವು ಟಾರ್ಗೆಟ್ ಅನ್ನ ಇನ್ನೂ ಟೈಟನ್ ಮಾಡಬೇಕಾಗಿದೆ, ಇನ್ನು ಹೆಚ್ಚಿನ ಟಾರ್ಗೆಟ್ ಅನ್ನ ಅಚೀವ್ ಮಾಡಬೇಕಾಗಿದೆ. ಅಂದ್ರೆ ಆ ವರ್ಷದಲ್ಲಿ ಫಾರ್ ಎಕ್ಸಾಂಪಲ್ ಫಿಸ್ಕಲ್ ಡೆಫಿಸಿಟಿನ ಟಾರ್ಗೆಟ್ ಅನ್ನು ನಾವು 3% ಇಟ್ಕೊಂಡಿದ್ದೀವಿ. ಆದರೆ ನಮ್ಮ ಎಕಾನಮಿಯಲ್ಲಿ ಬೆಳವಣಿಗೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇದರಿಂದ ಗವರ್ನಮೆಂಟಿನ ಆದಾಯ ಜಾಸ್ತಿ ಆಗಿದೆ. ಖರ್ಚಿಗೆ ಬೇಕಾಗಿರುವಷ್ಟು ಆದಾಯವನ್ನ ಗವರ್ನಮೆಂಟ್ ತನ್ನ ರೆವೆನ್ಯೂ ರೆಸಿಪ್ಟ್ ಇಂದನೇ ಮಾಡ್ಕೊಳ್ತಿದೆ ಅಂತ ಅನ್ಕೊಳ್ಳೋಣ. ಆ ಸಂದರ್ಭದಲ್ಲಿ ಗವರ್ನಮೆಂಟ್ ತನ್ನ ಸಾಲವನ್ನ ಕಡಿಮೆ ಮಾಡಬಹುದು. ಆಗ ಗವರ್ನಮೆಂಟ್ ಏನ್ ಮಾಡಬೇಕು ಅಂತಂದ್ರೆ ಈ ಫಿಸ್ಕಲ್ ಡೆಫಿಸಿಟಿನ ಟಾರ್ಗೆಟ್ 3% ಏನಿದೆ ಅದನ್ನ ಇನ್ನೂ ಟೈಟನ್ ಮಾಡಿ 2.5% ಮಾಡಬಹುದು. ಅಂದ್ರೆ ಗವರ್ನಮೆಂಟ್ ತನ್ನ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಏನಿದೆ ಇದನ್ನ ಟೈಟನ್ ಮಾಡ್ಕೊಳ್ಬೇಕು. ತಾನು ಮಾಡುವಂತ ಸಾಲ ಏನಿದೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ? ಬೊಯನ್ಸಿಯ ಸಂದರ್ಭದಲ್ಲಿ ಅನ್ನುವಂತ ಮಾತನ್ನ ಈ NK ಸಿಂಗ್ ಕಮಿಟಿ ಹೇಳುತ್ತೆ. ಸೊ ಒಟ್ಟಾರೆಯಾಗಿ ಈ ಬೊಯನ್ಸಿ ಕ್ಲಾಸಿನ ಬಗ್ಗೆ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತ ಪಾಯಿಂಟ್ ಅಂತಂದ್ರೆ NK ಸಿಂಗ್ ಕಮಿಟಿ ಹೇಳುತ್ತೆ ನಾವು ಗ್ಲೈಡಿಂಗ್ ಪಾತ್ ಅನ್ನ ಫಾಲೋ ಮಾಡ್ತಾ ಇರಬೇಕಾದ್ರೆ ಇನ್ ಕೇಸ್ ಏನಾದ್ರೂ ನಮ್ಮ GDP ಗ್ರೋತ್ ಅಲ್ಲಿ ಶಾರ್ಪ್ ಇನ್ಕ್ರೀಸ್ ಆಗಿದ್ದೆ ಆದ್ರೆ, ಶಾರ್ಪ್ ಇನ್ಕ್ರೀಸ್ ಅಂತಂದ್ರೆ GDP ಗ್ರೋತ್ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ, ಆವರೇಜ್ ಗೆ ಕಂಪೇರ್ ಮಾಡಿದ್ರೆ ಅಟ್ಲೀಸ್ಟ್ 3% ಜಾಸ್ತಿ ಏನಾದ್ರೂ ಬೆಳವಣಿಗೆಯನ್ನ ಕಂಡಿದ್ದೆ ಆದ್ರೆ ಅಂತ ಸಂದರ್ಭದಲ್ಲಿ ಫಿಸ್ಕಲ್ ಡೆಫಿಸಿಟ್ ಟಾರ್ಗೆಟ್ ಏನಿದೆ ಇದನ್ನ ಟೈಟನ್ ಮಾಡಬಹುದು. ಎಷ್ಟರ ಮಟ್ಟಿಗೆ? 0.5% ಅಷ್ಟು ಟೈಟನ್ ಮಾಡಬಹುದು ಅಂತ NK ಸಿಂಗ್ ಕಮಿಟಿ ಹೇಳುತ್ತೆ. ಇಷ್ಟು ನಮಗೆ ಓವರ್ ಆಲ್ ಈ ಸಂಚಿಕೆಯ ಮುಖಾಂತರವಾಗಿ ನಿಮಗೆ FRBM ಆಕ್ಟ್ ಅಂದ್ರೆ ಏನು, ಇದನ್ನ ಯಾತಕ್ಕೋಸ್ಕರ ನಾವು ತಗೊಂಡ್ ಬಂದ್ವಿ, ಇದರ ಅಡಿಯಲ್ಲಿರುವಂತಹ ಟಾರ್ಗೆಟ್ಗಳು ಯಾವ್ಯಾವು, ಇದು ಮೊದಲನೇ ಆಸ್ಪೆಕ್ಟ್ ನಿಮ್ಗೆ ಅರ್ಥ ಆಗಿರ್ಬೇಕು. ಎರಡನೆಯದು ಈ FRBM ಆಕ್ಟಿನ ಅಡಿಯಲ್ಲಿ 2008ಕ್ಕೆ ನಾವು ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ವಿ. ಆದರೆ 2021 ಬಂದರೂ ಕೂಡ ಈ ಟಾರ್ಗೆಟಿನ ಬಗ್ಗೆನೇ ನಾವು ಯಾಕೆ ಮಾತಾಡ್ತಾ ಇದ್ದೀವಿ? ಯಾಕೆ ಅಂತಂದ್ರೆ ಈ ಟಾರ್ಗೆಟ್ ಅನ್ನು ನಾವು ಪೋಸ್ಟ್ಪೋನ್ ಮಾಡ್ಕೊಳ್ತಾನೆ ಬಂದಿದ್ದೀವಿ. ಯಾಕೆ ಪೋಸ್ಟ್ಪೋನ್ ಮಾಡಿದ್ವಿ ಇದು ನಿಮ್ಗೆ ಅರ್ಥ ಆಗಿರ್ಬೇಕು. ನಂತರ NK ಸಿಂಗ್ ಕಮಿಟಿ ಕೊಟ್ಟಿರುವಂತಹ ರೆಕಮೆಂಡೇಶನ್ಸ್ ಗಳು, ಅದರಲ್ಲೂ ಡೆಪ್ಟ್ ಟು GDP ರೇಷಿಯೋ, ಫಿಸ್ಕಲ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟಿನ ವಿಷಯವಾಗಿ ಕೊಟ್ಟಿರುವಂತಹ ಟಾರ್ಗೆಟ್ ಗಳು ಯಾವ್ಯಾವು, ಎಸ್ಕೇಪ್ ಕ್ಲಾಸ್, ಬೊಯನ್ಸಿ ಕ್ಲಾಸ್, ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ಸಾಕು. ಈಗ ಇಲ್ಲಿಯವರೆಗೂ ನಾವು ಡಿಸ್ಕಸ್ ಮಾಡಿದಂತ ಎಲ್ಲ ಅಂಶಗಳ ಆಧಾರದ ಮೇಲೆ UPSC ಪ್ರಿಲಿಮ್ಸ್ ಅಲ್ಲಿ ಈಗಾಗಲೇ ಬಂದಿರುವಂತಹ ಕ್ವೆಶ್ಚನ್ ಗಳು ಡಿಸ್ಪ್ಲೇ ಆಗ್ತವೆ. ಅವುಗಳಿಗೆ ಉತ್ತರಿಸಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಉತ್ತರವನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕೊಡಿ. ರೈಟ್ ಆನ್ಸರ್ ನ 2 ಡೇಸ್ ನಂತರ ಪಿನ್ ಮಾಡಲಾಗುತ್ತೆ, ವೆರಿಫೈ ಮಾಡ್ಕೊಳ್ಳಿ. ಇಷ್ಟು ಇವತ್ತಿನ ಈ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.